MDH ಜನ ಮಸಾಲ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಆರ್ಬಿಕೆ ಹರಿಪ್ರಸಾದ್ ದೆಹಲಿ ಯಾತ್ರೆ ಬುಧವಾರ CWC ಸಭೆಯಲ್ಲಿ ಭಾಗಿ ಸಾಧ್ಯತೆ, ಪಕ್ಷ ಸಂಘಟನೆಗೆ ಸಿಗುತ್ತಾ ಒತ್ತು. ನೈಸ್ ರಸ್ತೆ ಹೆಸರಲ್ಲಿ ಲೂಟಿ ಮಾಡ್ತಿದ್ಯಾ ಸರ್ಕಾರ? 3 ದಶಕಗಳಿಂದ ಸಿಕ್ಕಿಲ್ಲ ರೈತರಿಗೆ ಸೂಕ್ತ ಪರಿಹಾರ. ಅಕ್ರಮ ಟೋಲ್ ನಿರ್ಮಿಸಿ ಜನರಿಂದ ವಸೂಲಿ, ಜೆಡಿಎಸ್ ಕುಟುಕು. ಮೂವರು ಬೇಟೆಗಾರರ ಎನ್ಕೌಂಟರ್ ಪ್ರಕರಣ SIT ತನಿಖೆಗೆ ಐವಾನ್ ಡಿಸೂಜಾ ಆಗ್ರಹ. ಉದ್ದೇಶಪೂರ್ವಕ ಎನ್ಕೌಂಟರ್ ಆಗಿದ್ರೆ ಕ್ರಮ ಎಂದ ರಾಮಲಿಂಗಾರೆಡ್ಡಿ. ಧಾರವಾಡ DC ಭವನದಲ್ಲಿ ನೌಕರ ಆತ್ಮಹತ್ಯೆಗೆ ಯತ್ನ. ಪ್ರೀತಿ ವಿಚಾರಕ್ಕೆ ಚಾಕು ಇರಿದುಕೊಂಡಿರುವ ಶಂಕೆ. ಕಚೇರಿ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಲವ್ ಫೇಲ್ಯೂರ್ ಮೆಸೇಜ್. ಬೆಂಗಳೂರಿನ ಸರ್ಜಾಪುರ ಪಬ್ನಲ್ಲಿ ಅಗ್ನಿ ಅವಘಡ. ಮಹಡಿ ಮೇಲಿರುವ ಕಿಚನ್ನಲ್ಲಿ ಬೆಂಕಿ, ಒಳಗೆ ಸಿಲುಕಿದ್ದವರ ರಕ್ಷಣೆ. ಯಾವುದೇ ಕಾಂಪ್ರಮೈಸ್ ಇಲ್ಲದೆ ರಿಪಬ್ಲಿಕ್ ಕನ್ನಡ 100% ನ್ಯೂಸ್ ಕೊಡುತ್ತೆ. ಇದೇ ರೀತಿ ಓರಿಯೆಂಟ್ ಬೆಲ್ ಟೈಲ್ಸ್ ಕೂಡ 100ಕ್ಕೆ 100ರಷ್ಟು ಬಲಿಷ್ಠವಾಗಿವೆ. ನವ ಭಾರತಕ್ಕಾಗಿ ಹೊಸ ಆಯ್ಕೆ ಮುಖ್ಯ. ಮಹಾಭಾರತದ ಈ ದಿನದ ಚರ್ಚೆಯಲ್ಲಿ ವಿಳಂಬ, ಸ್ವಂತ ಲಾಭ, ಟೋಲ್ ನಾಟ್ ಎಟ್ ಆಲ್ ನೈಸ್. ರಸ್ತೆ ಆಗತ್ತಾ ಟೋಲ್ ಫ್ರೀ? ನಮಸ್ಕಾರ, ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ವೀಕ್ಷಕರೇ, ನೀವೇನಾದರೂ ಬೆಂಗಳೂರು ನಿವಾಸಿ ಆಗಿದ್ರೆ ಅಥವಾ ಬೆಂಗಳೂರಿಗೆ ಜೀವನದಲ್ಲಿ ಒಂದು ಬಾರಿ ಆದರೂ ಬಂದವರಾಗಿದ್ರೆ ಈ ರಸ್ತೆ ಬಗ್ಗೆ ನೀವು ಕೇಳೇ ಇರ್ತೀರಿ. ಈ ರಸ್ತೆಯಲ್ಲಿ ನೀವು ಓಡಾಟ ಮಾಡೇ ಇರ್ತೀರಿ. ಕೇವಲ ರಸ್ತೆಯಲ್ಲಿ ಓಡಾಡೋದು ಮಾತ್ರವಲ್ಲ, ಅಲ್ಲಿನ ದುಬಾರಿ ಟೋಲನ್ನ ಕಂಡು ಯಾಕಪ್ಪ ಸುತ್ತಮುತ್ತ ಎಲ್ಲೂ ಇಲ್ಲದಷ್ಟು ದುಬಾರಿ ಟೋಲ್ ಈ ರಸ್ತೆ ಕಟ್ಟಬೇಕು ಅಂತ ಹೇಳಿ ನಿಮ್ಮನ್ನು ನೀವು ಪ್ರಶ್ನೆ ಮಾಡ್ಕೊಂಡಿರ್ತೀರಿ. ಬಹುಶಃ ನಿಮ್ಮ ಸ್ನೇಹಿತರು ಅಥವಾ ಆ ಸಂದರ್ಭದಲ್ಲಿ ನಿಮ್ಮ ಜೊತೆಲಿರ್ತಕ್ಕಂಥ ಕುಟುಂಬಸ್ಥರು, ಪರಿಚಯಸ್ಥರು, ಅವ್ರ ಜೊತೆ ಮಾತುಕತೆ ಕೂಡ ನಡೆಸಿರ್ತೀರಿ. ನಾನು ಮಾತನಾಡ್ತಾ ಇರೋದು ನೈಸ್ ರಸ್ತೆ, ಹಾಗೆ ಅದಕ್ಕೆ ನೀವು ಕಟ್ತಾ ಇರುವ ದುಬಾರಿ ಟೋಲ್ನ ಬಗ್ಗೆ. ಈಗ ಚರ್ಚೆ ಕಾರಣ ಏನು ಅನ್ನೋದ್ರ ಬಗ್ಗೆ ನ್ಯೂಸ್ ಫಾಲೋ ಅಪ್ ಮಾಡುವ ನಿಮಗೆ ಗೊತ್ತೇ ಇರುತ್ತೆ ವಿಚಾರ. ಕೋರ್ಟ್ಗಳಿಂದ ನಿರ್ದೇಶನ ಬಂತು. ರಾಜಕೀಯ ವಾಕ್ಸಮರಕ್ಕೆ ಮತ್ತೊಮ್ಮೆ ವೇದಿಕೆಯಾಗಿದೆ. ಕಂಪ್ಲೀಟೇ ಆಗಿಲ್ಲ ಪ್ರಾಜೆಕ್ಟು. ಭೂಸ್ವಾಧೀನ ಪಡಿಸ್ಕೊಂಡು 3 ದಶಕ ಆಗಿದೆ. ಭೂಮಿ ಕೊಟ್ಟವರಿಗೆ ಪರಿಹಾರನೂ ಕೊಟ್ಟಿಲ್ಲ. ನಿಯಮದ ಪ್ರಕಾರ ನೋಡೋ ಹಾಗಿದ್ರೆ ಈ ರಸ್ತೆಗೆ ಟೋಲ್ ಕಲೆಕ್ಟ್ ಮಾಡೋ ಹಾಗೆ ಇಲ್ಲ. ಆದರೂ 30 ವರ್ಷ, ಹತ್ತತ್ರ 30 ವರ್ಷದಿಂದ ಈ ರಸ್ತೆಗೆ ಟೋಲು ಅಥವಾ ಟೋಲ್ಗೆ ಸಂಬಂಧಪಟ್ಟಂತೆ ಶುಲ್ಕವನ್ನು ವಸೂಲಿ ಮಾಡಲಾಗ್ತಾ ಇದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 50,000 ಕೋಟಿಗೂ ಮಿಗಿಲಾಗಿ ಈಗ ಆಲ್ರೆಡಿ ಟೋಲ್ ಕಲೆಕ್ಟ್ ಆಗಿದೆ ಅನ್ನೋದು ವಿರೋಧ ಪಕ್ಷಗಳ ಆರೋಪ. ನಾವು ಕ್ರಾಸ್ ಚೆಕ್ ಮಾಡಿದ್ವಿ. ವರ್ಷಕ್ಕೆ ಏನಿಲ್ಲ ಅಂದ್ರೂ 350ರಿಂದ 450 ಕೋಟಿ ಟೋಲ್ ಸಂಗ್ರಹ ಆಗ್ತಾ ಇದೆ ಇದೊಂದು ನೈಸ್ ರಸ್ತೆಗೆ. ಕೋಟೆ ಹೇಳಿಬಿಟ್ಟಿದೆ, ಇದು ರಾಜ್ಯದ ಅತ್ಯಂತ ದೊಡ್ಡ ವಿವಾದ, ಭ್ರಷ್ಟಾಚಾರ, ಇಟ್ಸ್ ಅ ಸ್ಕ್ಯಾಮ್. ಕ್ಲಿಯರ್ ಕಟ್ ಆಗಿ ಕೋರ್ಟೆ ಬಳಸಿದ ಪದವನ್ನು ಪ್ರಯೋಗ ಮಾಡಬೇಕು ಅಂತಂದ್ರೆ ನೈಸ್ ರಸ್ತೆ ಹಾಗೆ ಟೋಲು, ಒಟ್ಟಾರೆ ಈ ಪ್ರಾಜೆಕ್ಟು ಇಟ್ಸ್ ಅ ಬಿಗ್ಗೆಸ್ಟ್ ಸ್ಕ್ಯಾಮ್ ಆಫ್ ದ ಸ್ಟೇಟ್. ಹೀಗಿರುವಾಗ ಆ ರಸ್ತೆಯಲ್ಲಿ ಓಡಾಡ್ತಾ ಮಾಡ್ತಾ ಇದ್ದ ಪ್ರಯಾಣಿಕರು ನಾವು ಯಾವುದೇ ಕಾರಣಕ್ಕೂ ಕೂಡ ಇನ್ನು ಮುಂದೆ ಟೋಲ್ ಕಟ್ಟಲ್ಲ ಅಂತ ಹಠಕ್ಕೆ ಬಿದ್ದಿದ್ದಾರೆ. ನಾನು ಆಗಲೇ ಹೇಳಿದಾಗೆ JDS, ಕಾಂಗ್ರೆಸ್ ಜಟಾಪಟಿಗೂ ಕೂಡ ಈ ಒಂದು ಟೋಲ್ ವಿಚಾರ, ನೈಸ್ ಪ್ರಾಜೆಕ್ಟ್ ವಿಚಾರ ವೇದಿಕೆಯಾಗಿ ನಿರ್ಮಾಣ ಆಗಿದೆ. ಹಾಗಾದ್ರೆ ಈಗ ನಡೀತಿರೋದು ಏನು? ಆಕ್ಚುಲಿ ಆಗಬೇಕಾಗಿದ್ದೇನು, ಆಗಿಲ್ಲ ಏನು? ಇಷ್ಟೆಲ್ಲ ಹಂಗಾಮದ ನಡುವೆ ಈ ದುಬಾರಿ ಟೋಲ್ ಇನ್ನು ಮುಂದೆ ಕಟ್ಟೋ ಹಾಗಿಲ್ವಾ? ನೀವು ಬಳಕೆ ಮಾಡಿದಾಗ ನೈಸ್ ರಸ್ತೆಯನ್ನ ಇನ್ನು ಮುಂದೆ ಟೋಲ್ ಕಟ್ಟೋ ಹಾಗಿಲ್ವಾ? ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳೋ ಪ್ರಯತ್ನವನ್ನು ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಮಾಡ್ತಾ ಹೋಗ್ತೀನಿ. ಚರ್ಚೆ ಪ್ರಾರಂಭಕ್ಕೆ ಮುಂಚೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಕಾರಿಗೆ ಮೈಸೂರು ರೋಡ್ಗೆ 77 ರೂಪಾಯಿ ಇದೆ, 113, 152, 205. ಬನ್ನೇರುಘಟ್ಟ ರೋಡ್ಗೆ 250 ಇದೆ. ನೈಸ್ ಯೋಜನೆ 3 ದಶಕದಿಂದ ಪರಿಹಾರ ಸಿಗದೆ ಯೋಜನೆಯು ಪೂರ್ಣವಾಗದೆ ನಿಂತಲ್ಲೇ ವಿವಾದವಾದ
ವಿವಾದ ಹೋರಾಟವಾದ ಯೋಜನೆ. ಬೆಂಗಳೂರು ಮೈಸೂರು ಮೂಲಸೌಕರ್ಯ ಕಾರಿಡಾರ್ ಯೋಜನೆ ಅರ್ಥಾತ್ ನೈಸ್ ಯೋಜನೆಯು ಕರ್ನಾಟಕದ ಅತ್ಯಂತ ಮಹತ್ವಾಕಾಂಕ್ಷೆಯ ಹಾಗೂ ಅಷ್ಟೇ ವಿವಾದಾತ್ಮಕ ಮೂಲಸೌಕರ್ಯ ಯೋಜನೆ. 1995ರಲ್ಲಿ ಅಂದಿನ ಮುಖ್ಯಮಂತ್ರಿ ಎಚ್.ಡಿ. ದೇವೇಗೌಡ ಅವರ ಅವಧಿಯಲ್ಲಿ ಪ್ರಾರಂಭ ಆಗಿ ಈಗ ಅದೇ ದೇವೇಗೌಡರು ಮತ್ತೊಂದು ಸುತ್ತಿನ ಪ್ರತಿಭಟನೆ ಮಾಡೋವರೆಗೂ ಈ ಯೋಜನೆಯ ವಿವಾದ ಮುಂದುವರೆದಿದೆ. ಹೋರಾಟ ಮಾಡಿದ್ದೇನೆ. ಬಹುಶಃ ನಾಳೆ ಬೆಂಗಳೂರಿನ ನಮ್ಮ ಫ್ರೀಡಂ ಪಾರ್ಕಲ್ಲಿ ನನ್ನ ಮೊಮ್ಮಗ ನಿಖಿಲ್ ಕುಮಾರಸ್ವಾಮಿ ಏರ್ಪಾಡು ಮಾಡಿದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇನೆ. ಬೆಂಗಳೂರು ಮತ್ತು ಮೈಸೂರು ನಗರಗಳ ನಡುವೆ 111 ಕಿಲೋಮೀಟರ್ ಉದ್ದದ 6 ಪಥದ ಕಾಂಕ್ರೀಟ್ ಎಕ್ಸ್‌ಪ್ರೆಸ್ ವೇ, 41 ಕಿಲೋಮೀಟರ್ ಪೆರಿಫೆರಲ್ ರಸ್ತೆ, 9.8 ಕಿಲೋಮೀಟರ್ ಲಿಂಕ್ ರಸ್ತೆ ಹಾಗೂ ರಸ್ತೆಯ ಇಕ್ಕೆಲೆಗಳಲ್ಲಿ 5 ಟೌನ್ಶಿಪ್ ನಿರ್ಮಾಣ ಇದರ ಮೂಲ ಉದ್ದೇಶ. ಬೆಂಗಳೂರಿನ ದಕ್ಷಿಣ ಮತ್ತು ಪಶ್ಚಿಮ ಭಾಗವನ್ನು ಜೋಡಿಸುವ ಪೆರಿಫೆರಲ್ ಮತ್ತು ಲಿಂಕ್ ರಸ್ತೆಗಳು 2009ರಲ್ಲಿ ಸಂಚಾರಕ್ಕೆ ಮುಕ್ತಗೊಳಿಸಲಾಯಿತು. ಆದರೆ ಟೌನ್ಶಿಪ್ ಮತ್ತು ಎಕ್ಸ್‌ಪ್ರೆಸ್ ವೇ ಕಾಗದದ ಮೇಲೆ ಮಾತ್ರ. ಈ ಯೋಜನೆಗಾಗಿ ಸ್ವಾಧೀನಪಡಿಸಿಕೊಂಡಿದ್ದ ಸುಮಾರು 20,000 ಎಕರೆ ಭೂಮಿ ಪೈಕಿ ಕಾಲು ಭಾಗ ಕೂಡ ಯೋಜನೆಗಾಗಿ ಬಳಕೆ ಆಗಿಲ್ಲ. ಮೂಲ ಉದ್ದೇಶ ಬಿಟ್ಟು ಈ ಭೂ ಬ್ಯಾಂಕ್ ಅನ್ನ ವಾಣಿಜ್ಯ ಉದ್ದೇಶಕ್ಕೆ ಬಳಕೆ ಮಾಡಲಾಗಿದೆ ಅನ್ನೋ ಗಂಭೀರ ಆರೋಪ. ಅದಕ್ಕಿಂತ ಘೋರ ಅಂದ್ರೆ ಭೂಮಿ ಸ್ವಾಧೀನ ಪಡೆದುಕೊಂಡು 3 ದಶಕಗಳ ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇದರ ವಿರುದ್ಧ ವ್ಯಾಪಕ ಸಾರ್ವಜನಿಕ ಮತ್ತು ರಾಜಕೀಯ ಆಕ್ಷೇಪ ವ್ಯಕ್ತವಾಗಿದೆ. 5 ಟೌನ್ಶಿಪ್ ಮಾಡಬೇಕು, 111 ಕಿಲೋಮೀಟರ್ ಎಕ್ಸ್‌ಪ್ರೆಸ್ ಹೈವೇ ಮಾಡಬೇಕು, ಸರ್ವಿಸ್ ರೋಡ್ ಮಾಡಬೇಕು, ಅದಾದ್ಮೇಲೆ ಇವ್ರು ಸರ್ವಿಸ್ ಟೋಲ್ನ ಕಲೆಕ್ಟ್ ಮಾಡ್ಬೇಕಂತ ಗೌರ್ಮೆಂಟ್ ಅಲ್ಲಿ ರೂಲ್ಸ್ ಇರೋದು. ಒಂದಾದ್ರೂ ಇವ್ರು ಫಾಲೋ ಮಾಡಿದಾರಾ? ಇದೆಲ್ಲ ಮಾಡಿದಾರಾ? ಮಾಡಿಲ್ಲಂಗೆ ಹೆಂಗ್ ನಮ್ಮ ಹತ್ರ ದುಡ್ಡು ಇಸ್ಕೊತಾ ಇದ್ದಾರೆ ಇವರು. ಬಿಡದಿ ನಂತರ ಈಗ ನೈಸ್ ವಿಚಾರವನ್ನ ಜೆಡಿಎಸ್ ಮತ್ತೊಮ್ಮೆ ಕೈಗೆತ್ಕೊಂಡಿದೆ. ಅಲ್ಲಿಗೆ ಇದು ರಾಜ್ಯ ಸರ್ಕಾರ ಮತ್ತು ಜೆಡಿಎಸ್ ನಡುವಿನ ರಾಜಕೀಯ ಹಗ್ಗಜಗಾಟ ಆಗುತ್ತಾ? ಪರಿಹಾರಕ್ಕಾಗಿ ಕೋರ್ಟ್ಗೆ ಹೋಗಿರೋ ಭೂಮಿ ಕಳೆದುಕೊಂಡಿರೋ ರೈತರಿಗೆ ನ್ಯಾಯ ಯಾವಾಗ? ಯೋಜನೆಗಳನ್ನ ಕೈಗೆತ್ಕೊಳ್ಳೋದೇ ಅಭಿವೃದ್ಧಿ ಸಲುವಾಗಿ ಅಂತಾದ್ಮೇಲೆ ಯೋಜನೆ ದಶಕಗಳಿಂದ ಹಳ್ಳ ಹಿಡಿದ್ರೆ ಅದರ ನಷ್ಟ ಯಾರ ಹೆಗಲ ಹೊರೆ? ಬನ್ನಿ ಚರ್ಚೆ ಮಾಡೋಣ. ವೀಕ್ಷಕರೇ, ನಿಮಗೆ ಗೊತ್ತಿದೆ ರಿಪಬ್ಲಿಕ್ ಕನ್ನಡದ ಜನಾಭಿಪ್ರಾಯ ವೇದಿಕೆ ನಿಮಗಾಗಿ ಮುಕ್ತವಿರುವ ವೇದಿಕೆ. ನಿಮ್ಮ ಪ್ರಕಾರ ಏನು? ಟೋಲ್ ಕಟ್ಟಬಾರ್ದ ಇನ್ಮೇಲೆ ನೈಸ್ ರಸ್ತೆಗೆ? ಈ ವಿವಾದಗಳು ಬಗೆಹರಿದು ನ್ಯಾಯಸಮ್ಮತವಾಗಿ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿ, ಅಥವಾ ಅಟ್ಲೀಸ್ಟ್ ಭೂಮಿ ಕಳ್ಕೊಂಡ ರೈತರಿಗೆ ಹಾಗೆ ಭೂಮಾಲೀಕರಿಗೆ ಅದರ ಪರಿಹಾರ ಸಿಗೋವರೆಗೂ ಆದರೂ ಟೋಲ್ ಫ್ರೀ ಮಾಡಬೇಕಾ ಈ ರಸ್ತೆಯನ್ನ? ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಸ್ಕ್ರೀನ್ನ ಕೆಳಭಾಗದಲ್ಲಿ ತೋರಿಸಲಾಗ್ತಾ ಇರುವ ದೂರವಾಣಿ ಸಂಖ್ಯೆಗಳಿಗೆ ಕಾಲ್ ಮಾಡುವ ಮೂಲಕ ಅಥವಾ ವಾಟ್ಸ್ಆ್ಯಪ್ ಹಾಗೆ ಎಕ್ಸ್ ಖಾತೆ ಮೂಲಕವೂ ಕೂಡ ಹಂಚಿಕೊಳ್ಳಬಹುದು. ನಿಮ್ಮ ಪಾಲ್ಗೊಳ್ಳುವಿಕೆಯ ನಿರೀಕ್ಷೆಯೊಂದಿಗೆ ಚರ್ಚೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಚರ್ಚೆಯಲ್ಲಿ ಕಾಂಗ್ರೆಸ್ ವಕ್ತಾರರಾದ ಸ್ವಾತಿ ಚಂದ್ರಶೇಖರ್ ಅವರಿದ್ದಾರೆ, ಬಿಜೆಪಿ ವಕ್ತಾರರಾದ ಅಶೋಕ್ ಗೌಡ್ರಿದ್ದಾರೆ, ಜೆಡಿಎಸ್ ವಕ್ತಾರರಾದ ನರಸಿಂಹಮೂರ್ತಿ ಅವರಿದ್ದಾರೆ, ಸಾಮಾಜಿಕ ಹೋರಾಟಗಾರರಾದ ಪುಟ್ಟೇಗೌಡರಿದ್ದಾರೆ, ಹಾಗೆ ನೈಸ್ ವಿರುದ್ಧ ಹೋರಾಟಗಾರರಾದ ಕೆಂಪೇಗೌಡರು ಹೊರಗಿನಿಂದ ನಮ್ಮ ಜೊತೆಯಲ್ಲಿ ಕನೆಕ್ಟೆಡ್ ಇದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ವಾತಿ ಅವರೇ, ತಮ್ಮಿಂದಲೇ ಚರ್ಚೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ನಾವು ಟೋಲ್ ಕಟ್ಟಲ್ಲ, ಯಾಕಂತಂದ್ರೆ ಕರ್ನಾಟಕ ಹೈಕೋರ್ಟೇ ಹೇಳಿಬಿಟ್ಟಿದೆ ನೈಸ್ ಪ್ರಾಜೆಕ್ಟ್ ಅನ್ನೋದು ಇಟ್ಸ್ ಅ ಬಿಗ್ಗೆಸ್ಟ್ ಸ್ಕ್ಯಾಮ್. ನಾವು ಟೋಲ್ ಕಟ್ಟಿದ್ರೆ ನಮ್ಮ ದುಡ್ಡು ಹೋಗ್ತಾ ಇರೋದು ಸ್ಕ್ಯಾಮರ್ಸ್ಗೆ, ವಂಚನೆ ಮಾಡಿದವ್ರಿಗೆ, ಮೋಸ ಮಾಡಿದವ್ರಿಗೆ. ಹಿಂಗಾಗಿ ನಮಗೆ ಇಷ್ಟ ಇಲ್ಲಪ್ಪ ನಮ್ಮ ಹಣ ವಂಚಕರಿಗೆ ಹೋಗ್ಲಿಕ್ಕೆ, ನಾವು ಟೋಲ್ ಕಟ್ಟಲ್ಲ. ಹಿಂಗೆ ಮಾತಾಡ್ತಿದ್ದಾರೆ ಇವತ್ತು ಜನ, ನೈಸ್ ರಸ್ತೆ ಬಳಸೋರು. ಜನರ ಅಭಿಪ್ರಾಯ ಏನೇ ಇರಲಿ ಸ್ಮಿತಾ, ಸರ್ಕಾರ ಮತ್ತು ನಾನು ಪಕ್ಷದ ವಕ್ತಾರಳು ಹೌದು, ಸರ್ಕಾರದ ಪ್ರತಿನಿಧಿಯೂ ಹೌದು, ಮತ್ತು ಒಂದು ಸಾಮಾಜಿಕ ಕಳಕಳಿ ಇಟ್ಕೊಂಡಿರುವಂತಹ ಅವರು ಮಹಿಳೆಯಾಗಿ ನಾನು ಭಾಳ ಸ್ಪಷ್ಟವಾಗಿ ನನ್ನ ನಿಲುವನ್ನು ಹೇಳ್ತಾ ಇದ್ದೀನಿ. ಜನರಿಗೆ ವಿರುದ್ಧವಾಗಿ ಇರುವಂತಹ ಯಾವುದೇ ಕೆಲಸ ಈ ರಾಜ್ಯದಲ್ಲಾಗಲಿ ದೇಶದಲ್ಲಾಗಲಿ ನಡಿಬಾರ್ದು. ಇದನ್ನ ಯಾರೂ ಕೂಡ ಅಲ್ಗಳಿಯೋದಕ್ಕೆ ಸಾಧ್ಯ ಇಲ್ಲ. ಆದರೆ ಇದಕ್ಕೆ ರಾಜಕೀಯ ಲೇಪನವನ್ನು ಹಾಕ್ತಾ ಇರುವಂತಹ ಬಿಜೆಪಿ ಮತ್ತು JDSನ ನಡೆ ನೋಡಿದ್ರೆ ನನಗೆ ಭಾಳ ನಗೆಪಾಟ್ಲು ಅಂತ ಅನ್ನಿಸ್ತಾ ಇದೆ. 3 ದಶಕಗಳಿಂದ ಈ ಇಶ್ಯೂ ನಡೀತಾ ಇರುವಂಥದ್ದು. ಇದೇ ದೇವೇಗೌಡರಾಗಿರಬಹುದು, ಕುಮಾರಸ್ವಾಮಿ ಅವರಾಗಿರಬಹುದು, ಈ ಅಂದರ್ ಬಹರ್ ಅಂತ ನಾವು ಕರಿತೀವಿ ಒಂದು ಆಟವನ್ನು. ಏನೋ ಈ ಕಡೆ ರೈತರ ಜೊತೆ ಇದ್ದಂಗೂ ಇರಬೇಕು, ಈ ಕಡೆ ಅವರಿಗೆ ಲ್ಯಾಂಡ್ ಕೊಡಿಸ್ದಾಗೂ ಇರಬೇಕು. ಈ ರೀತಿಯಾದಂತಹ ಸಾಕಷ್ಟು ಘಟನೆಗಳನ್ನು ಈ ರಾಜ್ಯದ ಜನ ನೋಡ್ಬಿಟ್ಟಿದ್ದಾರೆ. ಕಾವೇರಿ ವಿಚಾರದಲ್ಲಾಗಿರಬಹುದು, ಎಸ್ಪೆಷಲಿ ನೈಸ್ ರಸ್ತೆಯ ವಿಚಾರದಲ್ಲೂ ಕೂಡ ಆಗಿರಬಹುದು. ಆದರೆ ಇವತ್ತಿನ ದಿನ ಜುಲೈ 29ನೇ ತಾರೀಕಿಗೆ ಬಂದಿರುವಂಥ ಒಂದು ಈ ಸ್ಟೇಟ್ಮೆಂಟು ಹೈಕೋರ್ಟ್ ಕೊಟ್ಟಿರುವಂಥದ್ದು. ಅವತ್ತಿಂದ ಇವತ್ತಿನ ತನಕ ಸರಿಸುಮಾರು 17-18 ದಿನಗಳ ಕಾಲ ಪಾಪ ಕುಮಾರಸ್ವಾಮಿ ಅವರಿಗೆ ನೈಸ್ ಬಗ್ಗೆ ಯಾರೋ ಅವ್ರಿಗೆ ಹೇಳಿರಲಿಲ್ಲ ಅಂತ ಅನ್ಸುತ್ತೆ, ಅಥವಾ ಅವರಿಗೆ ಅದ್ರ ಬಗ್ಗೆ ವಿವರಣೆ ಕೊಟ್ಟಿರಲಿಲ್ಲ ಅಂತ ಅನ್ಸುತ್ತೆ. ಈಗ ಹೇಗೆ ಅಂತಂದರೆ
ರಾಜ್ಯ ಸರ್ಕಾರವನ್ನ ಎಸ್ಪೆಷಲಿ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರನ್ನ ಆ ಭಾಗದಲ್ಲಿ ನಾವೇನು ಸೌತ್ ಕರ್ನಾಟಕ ಅಂತ ಕರಿತೀವಿ, ಒಕ್ಕಲಿಗರ ಬೆಲ್ಟ್ ಅಂತ ಕರಿತೀವಿ, ಅಲ್ಲಿ ಹೇಗಾದ್ರೂ ಮಾಡಿ ಅವರನ್ನ ಕೆಳಗೆ ಹಾಕಬಹುದಾ, ಮಟ್ಟ ಹಾಕಬಹುದಾ, ಅವರನ್ನ ತುಳಿಬಹುದಾ, ಅವರನ್ನ ಯಾವ್ದಾದ್ರೂ ಒಂದು ವಿಚಾರದಲ್ಲಿ ಸಿಲುಕಿಸಬಹುದಾ ಅಂತಾನೇ ಯೋಚನೆ ಮಾಡ್ತಾ ಇರುವಂತಹ ಮಾನ್ಯ ಕುಮಾರಸ್ವಾಮಿ ಅವರ ಕ್ಲಿಯರ್ ಕಟ್ ಪೊಲಿಟಿಕಲ್ ವೆಂಡೆಟಾ ಸ್ಟೇಟ್ಮೆಂಟ್ ಇದು ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅನ್ಇಂಟರಪ್ಟೆಡ್ ಆಗಿ ಮಾತನಾಡ್ಲಿಕ್ಕೆ ಬಿಟ್ಟೆ ಸ್ವಾತಿ ಅವರೇ. ನನ್ನ ಬೇಸಿಕ್ ಪ್ರಶ್ನೆ, ಜನಸಾಮಾನ್ಯರ ಪ್ರಶ್ನೆ ನಿಮಗೆ ಯಾಕೆ ಹೇಳಿದೆ ಅಂತಂದ್ರೆ ಆಡಳಿತಾರೂಢ ಪಕ್ಷವನ್ನ ಪ್ರತಿನಿಧಿಸ್ತೀರಿ ತಾವು ಅಂತ ಹೇಳಿ. ಜನರಿಗೆ ಅವಿಶ್ವಾಸ ಬಂದಿದೆ. ಯಾಕಂದ್ರೆ ಹೇಳಿರೋದು ಕುಮಾರಸ್ವಾಮಿ ಅವರು ಮಾತ್ರ ಅಲ್ಲ, ಕರ್ನಾಟಕದ ಹೈಕೋರ್ಟ್ ಹೇಳಿದೆ, ನ್ಯಾಯಮೂರ್ತಿಗಳು ಹೇಳಿದ್ದಾರೆ ಇಟ್ಸ್ ಬಿಗ್ಗೆಸ್ಟ್ ಸ್ಕ್ಯಾಮ್ ಅಂತ ಹೇಳಿ. ಸ್ಕ್ಯಾಮಿಗೆ ದುಡ್ಡು ಕೊಡ್ಲಿಕ್ಕೆ ನಾನ್ ಸಿದ್ಧ ಇಲ್ಲ, ನನ್ ದುಡ್ಡು ಸ್ಕ್ಯಾಮಿನ ಪಾಲಾಗಬಾರ್ದು ಅಂತ ಇರುವ ಪ್ರಾಮಾಣಿಕ ಈ ರಾಜ್ಯದ ಪ್ರಜೆಗಳಿಗೆ ಆಡಳಿತಾರೂಢ ಪಕ್ಷದ ಪ್ರತಿನಿಧಿಯಾದ ತಮ್ಮ ಉತ್ತರ ಏನು? ಅಷ್ಟೇ ಸಿಂಪಲ್. ನಾನು ಇಷ್ಟೇ ಹೇಳ್ತಾ ಇರೋದು, ಟೆಕ್ನಿಕಲಿ ನಾನು ಮಾತಾಡೋದಾದ್ರೆ ಆಲ್ರೆಡಿ ಕೋರ್ಟ್ ನಲ್ಲಿ ಇರುವಂತದ್ದು ಈ ವಿಚಾರ. ಉಚ್ಚ ನ್ಯಾಯಾಲಯ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರುವಂತದ್ದು. ಇಟ್ ಇಸ್ ನಾಟ್ ಎಕ್ಸಾಕ್ಟ್ಲಿ ಅ ವರ್ಡಿಕ್ಟ್. ನಾವು ಇದನ್ನ ಗಮನಿಸೋದಾದ್ರೆ ದಿಸ್ ಇಸ್ ಅನ್ ಅಬ್ಸರ್ವೇಷನ್ ಬೈ ದ ಕೋರ್ಟ್. ಇಟ್ ಇಸ್ ಅನ್ ಆರ್ಡರ್. ಇಟ್ ಇಸ್ ಅನ್ ಆರ್ಡರ್. ನನ್ನ ಹತ್ರ ಪ್ರತಿ ಕೂಡ ಇದೆ, 292 ಪುಟ ಇದೆ. ಬಟ್ ನನಗೆ ಬೇಕಾದ ಒಂದು 5-6 ತಗೊಂಡು ಬಂದಿದ್ದೀನಿ. ನೈಸ್ ಮತ್ತೆ ಅಪೀಲಿಗೆ ಹೋಗ್ತೀವಿ ಅಂತ ಅವ್ರ ಕಡೆಯವರು ಹೇಳ್ತಾ ಇರುವಂತದ್ದು. ಹೋಗಿಲ್ಲ, ನೈಸ್ ಸರ್ಕಾರ ಹೋಗ್ತಾರೋ ಬಿಡ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು, ಅದಕ್ಕೂ ನಮಗೂ ಸಂಬಂಧ ಇಲ್ಲ ಆಯ್ತಾ, ಅದು ಬಹಳ ಸ್ಪಷ್ಟ. ಆದ್ರೆ ಕರ್ನಾಟಕದ ಮಟ್ಟಕ್ಕೆ ಹೈಕೋರ್ಟ್ ಆಲ್ರೆಡಿ ಕೊಟ್ಟಿರುವಂತಹ ಈ ಒಂದು ಅಬ್ಸರ್ವೇಷನ್ ಇದೆ, ಈ ಒಂದು ಸ್ಟೇಟ್ಮೆಂಟ್ ಏನಿದೆ, ಈ ವಿಚಾರವನ್ನ ಇವತ್ತಿಂದ ನಾವು ಸರ್ಕಾರದಲ್ಲಿ ಇರುವಂತಹ ಸಂದರ್ಭದಲ್ಲ, ನಾವು ವಿರೋಧ ಪಕ್ಷದಲ್ಲಿ ಇದ್ದಂತಹ ಸಂದರ್ಭದಲ್ಲೂ ನಾವು ಈ ವಿಚಾರವನ್ನ ಪ್ರಸ್ತಾಪ ಮಾಡಿದೀವಿ. ನಾವು ಬಹಳ ಸ್ಪಷ್ಟವಾಗಿ ಹೇಳಿರುವಂತದ್ದು, ಇಲ್ಲ ನೈಸ್ ಅನ್ನುವಂಥದ್ದು ಯಾಕೆ ಇಷ್ಟು ವರ್ಷಗಳ ಕಾಲ ನಾವು NHA ಟೋಲ್ಗಳ ಬಗ್ಗೆ ನಾವು ಮಾತಾಡ್ತೀವಿ ನಮ್ಮ ದೇಶದಲ್ಲಿ, ಇಷ್ಟು ವರ್ಷಗಳ ಕಾಲ ಅವಧಿ ಇಡಿ, ಇದಾದ ನಂತರದಲ್ಲಿ ಅದನ್ನ ಟೋಲನ್ನ ಮಾಫಿ ಮಾಡಿ ನೀವು ಅನ್ನುವಂಥದ್ದು. ಆ ರೀತಿಯಾದಂತಹ ಪ್ರೈವೇಟ್ ಸಂಸ್ಥೆಗಳು ಈ ರೀತಿಯಾದ ಕರ್ನಾಟಕದಲ್ಲಿ ಸ್ಕ್ಯಾಮ್ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಇದನ್ನ ಸರ್ಕಾರ ಸೀರಿಯಸ್ ಆಗಿ ತೆಗೆದುಕೊಳ್ಳುತ್ತೆ. ಅಂಡ್ ಈಗಷ್ಟೇ ಇದು ಬಂದಿರುವಂತದ್ದು ಅಂಡ್ ವಿ ವಿಲ್ ಟೇಕ್ ಇಟ್ ಅಪ್. ನನಗೆ ಒಂದೇ ಒಂದು ರಿಯಾಕ್ಷನ್ JDS ವಕ್ತಾರರಿಂದ ತಗೊಂಡ್ ಬರ್ತೀನಿ ಅಶೋಕ್ ಗೌಡ್ರೆ. ಇವಾಗ ಕುಮಾರಸ್ವಾಮಿ ಅವರೇನೋ ಸ್ಟೇಟ್ಮೆಂಟ್ ಕೊಟ್ಬಿಟ್ರು, ಕಟ್ಬೇಡಿ ಟೋಲ್ ಯಾರು ಅಂತ ಹೇಳಿ. ಸರ್ಕಾರದ ಕಡೆಯಿಂದ ಅದ್ರ ಬಗ್ಗೆ ಯಾವುದೇ ರೀತಿ ಮಾಹಿತಿ ಅಥವಾ ಅದ್ರ ಬಗ್ಗೆ ಆದೇಶಗಳಿಲ್ಲ ಸರ್. ಇವಾಗ ಬೈಕರ್ಸೋ ಅಥವಾ ಕಾರ್ನವರೋ ಹೋಗಿ ನಾವು ಟೋಲ್ ಕಟ್ಟಲ್ಲ, ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ನಾವು ಟೋಲ್ ಕಟ್ಟಲ್ಲ, ನಮಗೆ ಕೋರ್ಟ್ನ ಆರ್ಡರ್ ಇದೆ ಅಂತಂದ್ರೆ ಅಲ್ಲಿ ಟೋಲ್ನ ಸಿಬ್ಬಂದಿ ಹಾಗೆ ವಾಹನ ಸವಾರರ ನಡುವೆ ಪ್ರತಿನಿತ್ಯ ಜಗಳ ಆಗ್ತಾ ಇದೆ. ಕುಮಾರಸ್ವಾಮಿ ಅವ್ರು ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಮುಂಚೆ ಹಿಂಗೊಂದು ಪರಿಸ್ಥಿತಿ ನಿರ್ಮಾಣ ಆಗಬಹುದು ಅನ್ನೋದು ಗೊತ್ತಿಲ್ಲದಲ್ಲೇ ಕೊಟ್ರೆ ಸರ್, ಹಿಂಗೊಂದು ಗಲಾಟೆಗಳು, ಹಿಂಗೊಂದು ವಿವಾದಗಳು, ಅಲ್ಲಿನ ಟೋಲ್ ಸಿಬ್ಬಂದಿ ಹಾಗೆ ವಾಹನ ಸವಾರರು ಅವ್ರ ನಡುವೆ ಸಂಘರ್ಷ ಆಗ್ಲಿ ಅಂತಲೇ ಕೊಟ್ರ ಕಾಂಗ್ರೆಸ್ನವ್ರು ಕೇಳ್ತಿರೋದು. ನನ್ನ ಪ್ರಶ್ನೆ ಅಲ್ಲ, ಕಾಂಗ್ರೆಸ್ನವ್ರಿಗೆ ಮಾಡಕ್ ಕೆಲಸ ಇಲ್ಲ, ಅವ್ರಿಗೆ ನಾಚಿಕೆ ಮಾನ ಮರೆದಿಲ್ಲ, ಏನ್ ಬೇಕಾದ್ರೆ ಮಾತಾಡ್ತಾರೆ. ತಮ್ಮ ಭಾಷೆ ಬಗ್ಗೆ ಹೇಳ್ತಾ ಇರ್ಲಿ. ವಿನಿಯೋಗ ಅವ್ರ ತಾಯಿ ತೀರ್ಕೊಂಡಿದ್ರಲ್ಲ, 15 ದಿವಸ 20 ದಿವಸದಿಂದ ಏನ್ ಮಾಡ್ತಿದ್ರು ಅಂತ ಕೇಳೋ ಪ್ರಶ್ನೆ ಇದೆಯಲ್ಲ, ಇದು ನಾಚಿಕೆ ಮಾನ ಮರದೇ ಇರುವಂತ. ಕುಮಾರಣ್ಣರು ಹೇಳಿರುವಂತದ್ದು ನೋಡಿ, ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ, ಹೈಕೋರ್ಟ್. ಇದು ಬಹಳ ಈ ಯೋಜನೆ 20,000 ಎಕರೆ ಜಮೀನ ಈ ಯೋಜನೆಗೆ ಅಂತ ತಗೊಂಡು ಈಗಾಗಲೇ 25-30 ವರ್ಷ ಆಗಿದೆ. ಅವರು ಯೋಜನೆ ಏನ್ ಮಾಡ್ಬೇಕಾಯ್ತು ಅದನ್ನು ಬರೀ ಪೆರಿಫೆರಲ್ ರಿಂಗ್ ರೋಡ್ ಅಂದ್ ಬಿಟ್ಟು ಬೇರೆ ಇನ್ಯಾವುದು ಬೆಂಗಳೂರು ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಆಗಲಿ ಅಥವಾ ಬೇರೆ ಏನು ಲಿಂಕ್ ರಸ್ತೆಗಳಾಗಿರ್ಲಿ, ಬೇರೆ ಏನು ಉಪನಗರಗಳಾಗಿರ್ಲಿ ಯಾವೂ ಮಾಡಿಲ್ಲ. ಬರೀ ಈ ಟೋಲ್ ರಸ್ತೆ ಮಾತ್ರ ಮಾಡಿಕೊಂಡು ಇವರು ಒಂದು ಏನು ಸಾರ್ವಜನಿಕರಿಂದ ವಸೂಲಿಗೆ ಇಳಿದಿದ್ದಾರೆ, ದರೋಡೆಗೆ ಇಳಿದಿದ್ದಾರೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಮ್ಮ ರಾಜ್ಯದ ಜನ, ನಮ್ಮ ಏನು ಬೆಂಗಳೂರಿನ ಜನ ಯಾಕೆ ಟೋಲ್ ಕಟ್ಟಬೇಕು ಅನ್ನೋ ಒಂದು ಉದ್ದೇಶದಿಂದ ಕೋರ್ಟ್ ಹೇಳಿದ ಮೇಲೆ ಹೇಳಿದ್ದಾರೆ. ಈಗ ಹೇಳಿದ್ದಲ್ಲ, ಮುಂಚೆನೆ ಹೇಳಿಲ್ಲ ಅವರು. ಕೋರ್ಟ್ ಆರ್ಡರ್ ಬಂದ ಮೇಲೆ ಅವ್ರು ಹೇಳಿದ್ದಾರೆ, ಯಾರು ಈ ರೀತಿ ಕೋರ್ಟ್ ಆರ್ಡರ್ ಬಂದಿದೆ, ದಯಮಾಡಿ ಯಾರು ತೆರಿಗೆ ಕಟ್ಟಕ್ ಹೋಗ್ಬೇಡಿ ಅಂತ ಅವ್ರು ಸ್ಪಷ್ಟವಾಗಿ ಹೇಳಿರೋದನ್ನ ಅದನ್ನ ರಾಜಕೀಯ ಲೇಪಿತ ಅದು ಇದು ಅಂತ ಬಾಯಿಗೆ ಬಂದಾಗ ಮಾತಾಡಿದ್ರೆ ಅವ್ರಿಗೆ ಏನ್ ಹೇಳಕ್ಕಾಗುತ್ತೆ ಮೇಡಮ್? ನಾವು ನನ್ನ ಪ್ರಶ್ನೆ ರಾಜಕೀಯ ಉದ್ದೇಶಕ್ಕಿಂತ ಹೆಚ್ಚಾಗಿ ಜನರಿಗಾಗ್ತಾ ಇರುವ ಗೊಂದಲ. ನಮ್ಮ ಪ್ರತಿನಿಧಿ ಸತ್ತಾರ್ ಇವತ್ತು ಅದೇ ಟೋಲ್ ಬಳಿಯಲ್ಲಿ ಹೋದ್ರು, ಸಾಧ್ಯ ಆದ್ರೆ ವಿಜುವಲ್ಸ್ ಪ್ಯಾಕೇಜ್ ಮೇಲೆ ಅಟ್ಯಾಚ್ ಆಗಿದೆ ಆ CC, ಅದ್ರ ವಿಜುವಲ್ಸ್ ಕೂಡ ನೋಡೋಣ ಸರ್. ಟೋಲ್ ಸಿಬ್ಬಂದಿ ಹಾಗೆ ವಾಹನ ಸವಾರರ ನಡುವೆ ಲಿಟ್ರಲಿ ಸಂಘರ್ಷ ಆಗ್ತಿದೆ ಅಲ್ಲಿ. ಅಂದ್ರೆ ಗೊಂದಲ ಮೂಡಿಸೋದೇ ರಾಜಕೀಯ ವ್ಯಕ್ತಿಗಳ ಉದ್ದೇಶ ಅನ್ನೋಂಗಿದ್ರೆ ಅದನ್ನ ಡೈರೆಕ್ಟ್ ಆಗಿ ಹೇಳ್ಬಿಡಿ. ಅಲ್ಲ, ಹೌದು JDS ಸರ್ಕಾರದ ವಿರುದ್ಧವಾಗಿ ಈ ಹೋರಾಟ ಮಾಡ್ತಾ ಇದೆ, ನಮ್ಮ ಉದ್ದೇಶ DK ಶಿವಕುಮಾರ್, ನಮ್ ಟಾರ್ಗೆಟ್ DK ಶಿವಕುಮಾರ್, ಹಿಂಗೆ ಹೇಳ್ಬಿಡಿ. ಅಲ್ಲ, ನೀವು ಟೋಲ್ ಕಟ್ಟಬೇಡಿ ಅಂತ ಹೇಳೋ ಮೂಲಕ ಅವ್ರಿಗೆ ಏನಾದ್ರು ಸಂಬಂಧ ಇದ್ರೆ ನಾವು ಅವ್ರ ವಿರುದ್ಧನೇ ಹೋರಾಟ ಮಾಡ್ತೀವಿ. ಇದು ನೈಸ್ ರಸ್ತೆಗೆ ಅವ್ರಿಗೆ ಏನಾದ್ರು ಸಂಬಂಧ ಇದೆಯಾ? ನಾವು ಹೋರಾಟ ಮಾಡ್ತಾ ಇರೋದು ನೈಸ್ ರಸ್ತೆ ವಿರುದ್ಧ. ಅವ್ರು ಸಾರ್ವಜನಿಕರಿಂದ ಹಣನ ಅಕ್ರಮವಾಗಿ ಕಟ್ಟಿಸ್ಕೊತಾ ಇದಾರೆ, ಟೋಲ್ಗಳನ್ನ ಹಾಕಿದ್ದಾರೆ. ಅವ್ರ ಪ್ರಾಜೆಕ್ಟ್ ನೀವು ಮಧ್ಯ ಮಾತಾಡ್ಬೇಡ್ರಿ, ಮಧ್ಯದಲ್ಲಿ ನಿಮ್ಮ ಸಬ್ಜೆಕ್ಟ್ ಮಾತಾಡ್ರಿ, ಸಬ್ಜೆಕ್ಟ್ ನೋಡಿ.
ಕುಮಾರಣ್ಣ ಹೇಳಿರುವಂತದ್ದು ಈ ಪ್ರಾಜೆಕ್ಟ್ ಯಾವುದು ಕಂಪ್ಲೀಟ್ ಆಗಿಲ್ಲ, ಬರೀ ನೈಸ್ ರಸ್ತೆ ಅಷ್ಟೇ ಮಾಡ್ಕೊಂಡು ಟೋಲ್ ಮಾಡೋ ಉದ್ದೇಶ ಆಗಿದ್ರೆ 20,000 ಎಕರೆ ಬಡ ರೈತರಿಂದ ಕಡಿಮೆ ಬೆಲೆಗೆ ತಗೊಳ್ತಾ ಇರಲಿಲ್ಲ. ಇವರು ಲ್ಯಾಂಡ್ ಬ್ಯಾಂಕ್ ಮಾಡ್ಕೊಂಡು ಇಷ್ಟ ಬಂದವರಿಗೆ ವಿಲ್ಲಾಗಳಿಗೆ ಅಪಾರ್ಟ್ಮೆಂಟ್ಗಳಿಗೆ ಶೋಭಾ ಡೆವಲಪರ್ಗೆ ಅವ್ರಿಗೆ ಇವ್ರು ಕೊಡ್ತಾ ಇರಲಿಲ್ಲ. ಆ ಉದ್ದೇಶ ಇಟ್ಕೊಂಡು ಈ ಯೋಜನೆ ಏನು ಹೈಕೋರ್ಟ್ ಇಂದ ಆದೇಶ ಬಂದಿದೆ, ಇದು ನಲ್ಲನಡೆ ಅಥವಾ ಇದು ಸಾರ್ವಜನಿಕರಿಂದ ಹಣ ಕಟ್ಸ್ಕೊಳ್ಳೋಕೆ ಯೋಗ್ಯ ಅಲ್ಲ, ಕಾನೂನು ಬಾಹಿರವಾಗಿ ಕಟ್ಸ್ಕೊತಿದ್ದಾರೆ ಅಂತ ಸ್ಪಷ್ಟವಾಗಿ ಆದೇಶ ಕೊಟ್ಟಿರೋದ್ರಿಂದ ಕುಮಾರಣ್ಣ ಮಾತಾಡಿದ್ದಾರೆ. ಮಾತಾಡ್ಬೇಕಿತ್ತು, ನಿತಿನ್ ಗಡ್ಕರಿ ಅವ್ರ ಹತ್ರ ಮಾತಾಡ್ಬೇಕಿತ್ತು, ಸೆಂಟ್ರಲ್ ಇಂದ ಮಾತಾಡ್ಬೇಕಿತ್ತು. ಇದನ್ನ ಇದು ರಾಷ್ಟ್ರೀಯ ಹೆದ್ದಾರಿ ಅಲ್ಲ, ಇದು ರಾಷ್ಟ್ರೀಯ ಹೆದ್ದಾರಿ ಅಲ್ಲ. ಮೂರ್ತಿ ಅವರೇ, ಅಶೋಕ್ ಸರ್ ಸಫರ್ ಆಗ್ತಾ ಇರೋದು ಗ್ರಾಹಕರಷ್ಟೇ, ಸಾರ್ವಜನಿಕರ ದುಡ್ಡು ಲೂಟಿ ಆಗ್ತಾ ಇದೆ. ಒಂದ್ಸತಿ ನಮ್ಮ ಸ್ಕ್ರೀನ್ ನ ಗಮನಿಸಿ. ಇದು ಒಬ್ರು ಈ ಕಡೆ ಇರೋರು, ನಮ್ಮ ಕ್ಯಾಮ್ರಾಗೆ ಬ್ಯಾಕ್ ಫೇಸಿಂಗ್ ಏನಿದ್ದಾರೆ ಅವರು ಟೋಲ್ನ ಸಿಬ್ಬಂದಿ, ಆ ಕಡೆ ವಾದ ಮಾಡ್ತಾ ಇರುವವರು ಪ್ರಯಾಣಿಕರು. ಇದು ಒಂದ್ ಎಕ್ಸಾಂಪಲ್ ಸರ್. ಇಂತ 10 ಸಂಘರ್ಷಗಳು ನಮ್ಮ ರಿಪೋರ್ಟರ್ ಸತ್ತಾರ್ ನಿಂತಿದ್ದ ಸಂದರ್ಭದಲ್ಲಿ ಆಗೋಯ್ತಲ್ಲಿ. ಇದಕ್ಕೆ ಯಾರು ಎನಿವೆ ವಾಪಸ್ ಬರ್ತೀನಿ ಅಶೋಕ್ ಗೌಡ್ರೆ ಇವಾಗ ಅಶೋಕ್ ಅವರ ಹೇಳಿಕೆಯನ್ನು ನಾವು ಗಮನಿಸ್ತಾ ಇದ್ವಿ. ಅವ್ರೇನ್ ಹೇಳ್ತಿದ್ದಾರೆ, ಈ ನೈಸ್ ಪ್ರಾಜೆಕ್ಟ್ ನ ವಿರುದ್ಧವಾಗಿ, ಟೋಲ್ ಸಂಗ್ರಹದ ವಿರುದ್ಧವಾಗಿ ಪ್ರಪ್ರಥಮವಾಗಿ ಹೋರಾಟ ಕೂತಿದ್ದೆ ನಾನು, JDS ಇನ್ಫ್ಯಾಕ್ಟ್ ಅಧಿಕಾರದಲ್ಲಿದ್ದ ಸಂದರ್ಭದಲ್ಲಿ. ಹೀಗಾಗಿ ಇದ್ರ ವಿರುದ್ಧವಾಗಿ ಅಂದು ಹೋರಾಟ ಇತ್ತು, ಇಂದು ಹೋರಾಟ ಇತ್ತು ಅಂತ ಹೇಳಿ ಬಹಳ ಕ್ಲಿಯರ್ ಆಗಿ ಏನೋ ಮಾಧ್ಯಮಗಳಿಗೆ ಸ್ಟೇಟ್ಮೆಂಟ್ ಏನೋ ಕೊಟ್ಟರು ಸರ್. ಇನ್ ಬಿಟ್ವೀನ್ ನಿಮ್ದು ಸರ್ಕಾರ ಬಂತು, ಗೋವಿಂದ್ ಕಾರಜೋಳ ಅವರು, ಬಸವರಾಜ ಬೊಮ್ಮಾಯಿ ಅವರು, CC ಪಾಟೀಲ್ ಅವ್ರ ನೇತೃತ್ವದಲ್ಲಿ ಒಂದು ಕ್ಯಾಬಿನೆಟ್ ಉಪಸಮಿತಿ ಅಂತ ಕೂಡ ಆಯ್ತು. ಅದು ವರದಿ ಕೊಡ್ತಾ ಸರ್, ಒಂದು ಮೀಟಿಂಗ್ ಆದ್ರೂ ಆಯ್ತಾ ಸರ್? ನಿಮ್ಮ ಸರ್ಕಾರ ಇರಬೇಕಾದ್ರೆ ಈ ನೈಸ್ ಪ್ರಾಜೆಕ್ಟ್ ಬಗ್ಗೆ ತೆಗೆದುಕೊಂಡ ಒಂದೇ ಒಂದು ಕ್ರಮವನ್ನ ದಯವಿಟ್ಟು ವಿವರಿಸಿ, ಆ ಮೂಲಕ ನಿಮ್ಮ ಮಾತನ್ನು ಪ್ರಾರಂಭ ಮಾಡಿ. ನೋಡಿ, ಒಂದು ನಮ್ಮ ಸರ್ಕಾರ ಇದ್ದಾಗ ಮತ್ತು ಸಿದ್ದರಾಮಯ್ಯನವರು 2013ರಿಂದ 2018 ಮಧ್ಯದಲ್ಲಿದ್ದಂಥ ಸರ್ಕಾರ, ಅಂದರೆ 2008ರಿಂದ 2013 ನಮ್ಮ ಸರ್ಕಾರ, 2013ರಿಂದ 2018 ಮಧ್ಯದಲ್ಲಿದ್ದಂಥ ಸಿದ್ದರಾಮಯ್ಯನವ್ರ ಸರ್ಕಾರ, ಎರಡೂ ಟೈಮ್ನಲ್ಲಿ ನೈಸ್ ಬಗ್ಗೆ ಡೆಫಿನೆಟ್ ಆಗಿ ವಿಚಾರಣೆಗಳಾಗಿವೆ. ನಾವುಗಳು ಅದಕ್ಕೆ ಲೆಟ್ರು ಬರೆದಿದ್ದೇವೆ, ನೀವು ಕಲೆಕ್ಟ್ ಮಾಡ್ತಿರೋದಕ್ಕೆ ಯಾವ ಮಾನದಂಡ ಅಂತ ಅಂದ್ಬಿಟ್ಟು ಆವತ್ತಿನ ಉಪಸಮಿತಿನೂ ಸಹ ಕೇಳಿದೆ. ಇದೆಲ್ಲ ಒಂದು ಕಡೆಗೆ. ಆದರೆ ಇವತ್ತಿನ ಕೋರ್ಟ್ ಅಬ್ಸರ್ವೇಷನು ಮತ್ತು ಕರ್ನಾಟಕ ರಾಜ್ಯ ಇವತ್ತಿನ ಸರ್ಕಾರದ ಫೇಲ್ಯೂರ್ ಏನು ಅಂತ ಅಂದ್ಬಿಟ್ಟು ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ. ಕೋರ್ಟ್ ಅಬ್ಸರ್ವೇಷನ್ ಏನು ಹೇಳುತ್ತೆ, ಇದು ನೈಸ್ ಇಸ್ ನಾಟ್ ಸೋ ನೈಸ್ ಅಂತ ಹೇಳಿ ಅದ್ರ ಜೊತೆಗೆ 20,000 ಬಿಗ್ಗೆಸ್ಟ್ ಸ್ಕ್ಯಾಮ್ ಇನ್ ಕರ್ನಾಟಕ ಅಂತ ಹೇಳಿದ್ರ ಜೊತೆಗೆ ಎಕ್ಸ್ಟ್ರಾರ್ಡಿನರಿ ಜುರಿಸ್ಟಿಕ್ಷನ್ನ ಯಾಕೆ ಈ ನೈಸ್ ಕಾರಿಡಾರ್ ಹೊಂದಿದೆ ಅಂತ ಹೇಳುತ್ತೆ. ಜೊತೆಗೆ ನೀವು ಯಾವ ರೀತಿ ಕನ್ಸ್ಟ್ರಕ್ಷನ್ ಮಾಡಬೇಕಾಗಿತ್ತು, ಪ್ರೈಮರಿ ಅಗ್ರಿಮೆಂಟ್ ಏನಿತ್ತು ಅದರಲ್ಲಿ ವೈಲೇಷನ್ ಆಗಿದೆ ಅಂತಕ್ಕಂಥದ್ದು ಸಹ ಅಬ್ಸರ್ವೇಷನ್ ಮಾಡಿದೆ. 20,000 ಎಕರೆನಲ್ಲಿ ಇವತ್ತವರೆಗೂ ಸಹ 67% ಜನಕ್ಕೆ ಕಾಂಪನ್ಸೇಷನ್ ಸಿಕ್ಕಿಲ್ಲ ಅಂತಕ್ಕಂಥದ್ದು ಸಹ ಪುಟ್ಟೇಗೌಡರು ಹೇಳ್ತಾರೆ. ಅದ್ರ ಬಗ್ಗೆ ಸಿಂಪಲ್ ಆಗಿ ಕೋರ್ಟ್ ಹೇಳಿರ್ತಕ್ಕಂಥದ್ದು. ಅದಾದಮೇಲೆ ಯಾವುದೇ ಒಂದು ಎನ್ವೈರನ್ಮೆಂಟ್ ಕಾಳಜಿ ಇಲ್ಲದೆ ಲೇಕ್ ಇರ್ಬೋದು, ವಾಟರ್ ಬೆಡ್ ಇರ್ಬೋದು, ಇದನ್ನೆಲ್ಲ ಅಲೈನ್ಮೆಂಟ್ನ ಚೇಂಜ್ ಮಾಡಿ, ಜೊತೆಗೆ ಸರ್ವೆ ರೆಕಾರ್ಡ್ಸ್ಗಳನ್ನ ಏನೇನು ಪ್ರೈಮರಿ ಅಲೈನ್ಮೆಂಟ್ಸ್ ಇತ್ತು ಅದನ್ನು ಸಹ ಚೇಂಜ್ ಮಾಡಿರ್ತಕ್ಕಂಥದ್ದು ಸಹ ದಾಖಲೆ ಆಗಿರ್ತಕ್ಕಂಥದ್ದು ಕೋರ್ಟ್ ಜಡ್ಜ್ಮೆಂಟಲ್ಲಿ. ಆಮೇಲೆ ಜೊತೆಗೆ ಏನಂತ ಹೇಳುತ್ತೆ, ನೀವು ಯಾಕೆ ಲೈಸೆನ್ಸ್ನ ಕ್ಯಾನ್ಸಲ್ ಮಾಡಿದೆ ಇವತ್ತರೆಗೂ ಇಟ್ಕೊಂಡಿದ್ದೀರಾ ಅಂತ ಹೇಳಿ ಸರ್ಕಾರಕ್ಕೆ ಚಿಮಾರಿ ಹಾಕಿರ್ತಕ್ಕಂಥದ್ದು ಇದೇ ಕೋರ್ಟ್ ಆರ್ಡರ್ಲಿ ಇರೋದು. ಜೊತೆಗೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನ ಇಮಿಡಿಯೇಟ್ ಆಗಿ ಸೆಟಪ್ ಮಾಡಿ ಅಂತ ಅಂದ್ಬಿಟ್ಟು ಕೋರ್ಟ್ ಹೇಳಿದೆ. ಜೊತೆಗೆ ಕಾಂಪನ್ಸೇಷನ್ ಕೊಟ್ಟಿಲ್ಲ, ಯಾರ್ಯಾರು ಕೊಟ್ಟಿಲ್ಲ ಇವತ್ತರೆಗೂ ಇಮಿಡಿಯೇಟ್ ಆಗಿ ರಿಲೀಸ್ ಮಾಡಬೇಕು ಅಂತ ಸಹ ಕೋರ್ಟ್ ಹೇಳಿದೆ. ಈ 3 ವಿಚಾರ ಏನಿದೆ ಅಂದರೆ ಕ್ಯಾನ್ಸಲೇಷನ್ ಆಫ್ ಲೈಸೆನ್ಸು, ಜೊತೆಗೆ ಇನ್ವೆಸ್ಟಿಗೇಷನ್ ಆಫ್ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮು, ಜೊತೆಗೆ ಕಾಂಪನ್ಸೇಷನ್ 29 ಜುಲೈ 2026 ಈ ಅಧಿಕೃತವಾಗಿ ಬರುತ್ತೆ. ಯಾವುದೋ ನಮ್ಮ ಕೋರ್ಟ್ ಆರ್ಡರ್ ಬರುತ್ತೆ. ಅವರು ಇನ್ನೂ ಸುಪ್ರೀಂ ಕೋರ್ಟ್ಗೆ ಇವತ್ತರೆಗೂ ಹೋಗಿಲ್ಲ. ವಿ ಆರ್ ಸ್ಪೀಕಿಂಗ್ ಆನ್ 17th August 2026. ಇವತ್ತರೆಗೂ ಸಹ ಅವ್ರು ಸುಪ್ರೀಂ ಕೋರ್ಟ್ಗೆ ಹೋಗಿಲ್ಲ. ಆದರೆ ಒಂದು ಸುಸಂದರ್ಭ ಇತ್ತು ಯಾರಿಗೆ, DK ಶಿವಕುಮಾರ್ ಅವ್ರಿಗೆ. ಏನೋ ಅದೇ ರಸ್ತೆನ ಅವರು ತುಂಬ ಸತಿ ಉಪಯೋಗಿಸ್ಕೊತಾರೆ ಅಲ್ವಾ. ಅದರಿಂದಾಗಿ ಜನಗಳಿಗೆ ನೀವು ರೆಸ್ಪಾನ್ಸಿಬಿಲಿಟಿ ಇದ್ದೀರಾ. ನೀವೇನಾದರೂ ಇವತ್ತು ಬದ್ಧತೆಯಿಂದ ಕೆಲಸ ಮಾಡಿದಿದ್ರೆ ಇಮಿಡಿಯೇಟಾಗಿ ಈ ಅಗ್ರಿಮೆಂಟ್ನ ಕ್ಯಾನ್ಸಲ್ ಮಾಡ್ತಿದ್ರಿ. ಅವ್ರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರಾ, ಸ್ಟೇ ತರ್ತಾರ,
ಅದೆಲ್ಲ ಆಮೇಲೆ ಇವತ್ತೇನು ಕಲೆಕ್ಷನ್ ಆಗ್ತಿದೆ ಅದು ಸಹ ಇಲ್ಲಿಗಲ್ ಅಂತಕ್ಕಂಥದ್ದನ್ನ ಕೋರ್ಟ್ ಹೇಳಿದ್ಮೇಲೂ ಸಹ ಕಲೆಕ್ಷನ್ ನೀವು ಬಿಟ್ಟಿದ್ದೀರಾ. ನಾನು ಕುಮಾರಸ್ವಾಮಿ ಅವರ ಲೆಟರ್ನ ಓದ್ಬಿಟ್ಟು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಅದಕ್ಕೆಲ್ಲ ರಿಪ್ಲೈ ಮಾಡ್ಬೇಕಾದ್ರೆ ನಿಮ್ಮ ಬದ್ಧತೆ ಇರತಕ್ಕಂಥದ್ದು ಕುಮಾರಸ್ವಾಮಿ ಅವರಿಗೆ, ಆರ್ ಅಶೋಕ್ ಅವರಿಗೆ, ಅಥವಾ ಇಲ್ಲಿ ಕುತ್ಕೊಂಡಿರ್ತಕ್ಕಂಥ ಪ್ಯಾನಲ್ಗಲ್ಲ. ನಿಮ್ಮ ಬದ್ಧತೆ ಇರತಕ್ಕಂಥದ್ದು 6.5 ಕೋಟಿ ಕನ್ನಡಿಗರಿಗೆ, ಅದರಲ್ಲಿ ಈ ನೈಸ್ ಉಪಯೋಗಿಸ್ತಕ್ಕಂತಹ ಅಥವಾ ನೈಸ್ ಇಂಪ್ಯಾಕ್ಟ್ ಇರತಕ್ಕಂಥ 1.5 ಕೋಟಿ ಬೆಂಗಳೂರಿಗರಿಗೆ. ಅದನ್ನ ನೀವು ಸರಿಯಾಗಿ ಆಡಳಿತನ ನಡೆಸಬೇಕು ಅಂತ ಹೇಳಿದ್ರೆ 29ನೇ ತಾರೀಕು ಆರ್ಡರ್ ಬಂತಲ್ವಾ ನಿಮಗೆ ಕೋರ್ಟಲ್ಲಿ, ನಿಮಗೆ 100% ನಿಮಗೆ ಕಾಪಿ ಸಿಕ್ಕಿರುತ್ತಲ್ಲ, ಅದು ಮಾರ್ಕು ಆಗಿದೆ ಮುಖ್ಯಮಂತ್ರಿಗಳು ಅಂತ ಹೇಳ್ಬಿಟ್ಟು. ಅದಾದ ಮೇಲೂ ಸಹ ನೀವು ಏನು ಮಾಡ್ತಿದ್ರಿ DK ಶಿವಕುಮಾರ್ ಅವರೇ ಅಂತ ಹೇಳ್ಬಿಟ್ಟು ನಾನು ನೇರವಾಗಿ ಮುಖ್ಯಮಂತ್ರಿಗಳನ್ನ ಕೇಳ್ತೇನೆ, PWD ಮಿನಿಸ್ಟರ್ ಆಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರನ್ನ ಕೇಳ್ತಾನೆ. ಆಮೇಲೆ ಇದನ್ನ ಇಲ್ಲಿ ಕೇಂದ್ರ ತಂದು ಹೇಳ್ಕೊಂಬರ್ತಕ್ಕಂತಹ ಅವಶ್ಯಕತೆ ಇಲ್ಲ. ಬೇಕಂದ್ರೆ ಪ್ರೈಮರಿ ಅಗ್ರಿಮೆಂಟ್ ಏನಿದೆ, ಇಟ್ ಇಸ್ ಓನ್ಲಿ ಬಿಟ್ವೀನ್ ಕರ್ನಾಟಕ ಸ್ಟೇಟ್ ಗವರ್ನಮೆಂಟ್ ಅಂಡ್ ದಿಸ್ ಪರ್ಸನ್ ಕಾಲ್ಡ್ ಅಶೋಕ್ ಕೇನಿ. ಅವ್ರ ಕಂಪನಿ ಸರ್, ಪರ್ಸನಲಿ ಅಲ್ಲ ಅವ್ರ ಕಂಪನಿ. ಯಾಕೆ ಒಂದು ನಿಮಿಷ, ನಿಮ್ಗೆ ಇನ್ನೊಂದು ಇನ್ಫ್ಯಾಕ್ಟ್ ಇದ್ರಲ್ಲಿ ಸ್ಕ್ಯಾಮ್ ಏನು ಅಂತ ಹೇಳಿದ್ರೆ, ಈ ವ್ಯಕ್ತಿ 100% ಶೇರ್ ಹೋಲ್ಡರ್ ಆಗಿದ್ರು, ಅದಾದ್ಮೇಲೆ ಶೇರ್ಸ್ ಮಾರಿದ್ದಾರೆ, ಬೇರೆ ಬೇರೆ ವಿಚಾರಗಳು. ಅದರಿಂದಾಗಿ ನಾವು ಆ ವ್ಯಕ್ತಿ ಕಂಪನಿ ಏನಿದೆ ಆ ವ್ಯಕ್ತಿನ ಕಂಪನಿ, ಆ ಕಂಪನಿನ ವ್ಯಕ್ತಿ ಅಂತಕ್ಕಂಥದ್ದು. ಏನ್ ಯಾವುದೇ ನೀವು ಸೆಮಿನಾರ್ಸ್ ಕರೀರಿ, ಏನ್ ಬಟಾ ಸಖತ್ತಾಗಿ ಸುಳ್ಳು ಹೇಳ್ತಾರೆ. ನಾನು ಅದು ಮಾಡ್ಬಿಟ್ಟೆ, ನನ್ನ ಮೇಲೆ 1,000 ಕೇಸ್ ಇದೆ, 1,000 ಅಣ್ಣ ಅಷ್ಟೆಲ್ಲ ಕೇಸ್ ಇರ್ತಕ್ಕಂಥದ್ದು ಏನಕ್ಕೆ? ತೊಂದರೆ ಇಲ್ಲ ಮೇಡಮ್, ಯಾರೇ ತಪ್ಪು ಮಾಡಿದ್ರು, ಸ್ವಾತಿ ಮೇಡಮ್ ನಾನ್ ತಪ್ಪು ಮಾಡಿದ್ರು ತಪ್ಪೆ, ನೀವು ತಪ್ಪು ಮಾಡಿದ್ರು ತಪ್ಪೆ. ಮೊನ್ನೆ ನಮ್ಮ ಹೈಕೋರ್ಟ್ ಜಡ್ಜ್ ಹೇಳಿದ್ರು, ನೀವು ಒಬ್ರೇ ಒಬ್ರು ನ್ಯಾಯಪರವಾಗಿದ್ದು 99 ಜನ ಅನ್ಯಾಯದ ಪರವಾಗಿದ್ರು ನೀವು ನ್ಯಾಯಕ್ಕೆ ಹೋರಾಟ ಮಾಡಿ ಅಂತ. ಅಲ್ಲಿಗೆ ಪುಟ್ಟೇಗೌಡ್ರು ಸರ್, ಇವಾಗ ಟೋಲ್ ಅನ್ನೋದನ್ನ ಸಂಗ್ರಹ ಮಾಡ್ಲಿಕ್ಕೆ ನಾವು ಕ್ರಾಸ್ ಚೆಕ್ ಮಾಡ್ತಿದ್ವಿ ಸರ್, ಪರ್ ಕಿಲೋಮೀಟರ್ 7 ರಿಂದ 8 ರೂಪಾಯಿ ಕಲೆಕ್ಟ್ ಆಗ್ತಾ ಇದೆ ಅಂತ. ಅಂದ್ರೆ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲಾ ಟೋಲ್ಗಳನ್ನ ಲೆಕ್ಕ ಹಾಕಿದ್ರು ಕೂಡ ಹೈಯೆಸ್ಟ್ ನಾವು ನೈಸ್ ರೋಡಿಗೆ ಕೊಡ್ತಾ ಇದೀವಿ. ಇದನ್ನ ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ, ನಾನು ಹೋಮ್ವರ್ಕ್ ತಪ್ಪಿದ್ರೆ ನೀವು ಕರೆಕ್ಟ್ ಮಾಡಿ ಹೇಳಿ ಸರ್, ಇದನ್ನ ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಯಾವಾಗ ಅವಕಾಶ ಇರ್ತಾ ಇತ್ತು ಅಂತಂದ್ರೆ 111 ಕಿಲೋಮೀಟರ್ ಉದ್ದದ ನಾನ್ ಸ್ಟಾಪ್ ಎಕ್ಸ್ಪ್ರೆಸ್ ವೇ, ಎಲ್ಲಿಂದ ಬೆಂಗಳೂರು ಟು ಮೈಸೂರು. ಅದಲ್ಲದೆ ಬೆಂಗಳೂರಿನ ಸುತ್ತ 41 ಕಿಲೋಮೀಟರ್ ಪೆರಿಫೆರಲ್ ರಸ್ತೆ, ಅದೊಂದು ಕಣ್ಣಿಗೆ ಕಾಣ್ತಾ ಇದೆಯೇನೋ, 9.8 ಕಿಲೋಮೀಟರ್ ಲಿಂಕ್ ರಸ್ತೆ, ಹಾಗೆ 5 ಟೌನ್ಶಿಪ್. ಇದಿಷ್ಟು ಮಾಡಿ ಆದ ನಂತರದಲ್ಲಿ ಬಹುಶಃ ಟೋಲ್ ಕಲೆಕ್ಟ್ ಮಾಡ್ಲಿಕ್ಕೆ ಅವಕಾಶ ಇತ್ತು. ಇದ್ರಲ್ಲಿ ಎಷ್ಟಿದೆ ಅನ್ನೋ ಕಾರಣಕ್ಕೆ ಇಷ್ಟು ವರ್ಷಗಳ ಕಾಲ ಟೋಲ್ ಕಲೆಕ್ಟ್ ಮಾಡ್ಕೊಳ್ಳಿಕ್ ಬಿಟ್ರು. ಆ ಪಕ್ಷ ಈ ಪಕ್ಷ ಅಂತಲ್ಲ ಸರ್, 3 ಪಕ್ಷಗಳದ್ದು ಸರ್ಕಾರ ಬಂದು ಹೋಗಿದೆ ಇನ್ ಬಿಟ್ವೀನ್. ನಾನಿಲ್ಲಿ ರಾಜಕೀಯದ ಬಗ್ಗೆ ಮಾತಾಡೋದಕ್ಕೆ ಹೋಗಲ್ಲ. ಅಲ್ಲಿ 3 ಪಕ್ಷಗಳು ಅಧಿಕಾರವನ್ನು ವಹಿಸ್ಕೊಂಡು ಹೋಗಿದ್ದಾರೆ. 1997ರಲ್ಲಿ ನಾವು ಏನು FWA ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಅಂತ ಮಾಡ್ಕೊಂಡಿದ್ದಾರೆ, ಅವತ್ತಿಂದ 2003ರಿಂದ 2023 ಅಂದ್ರೆ 20 ವರ್ಷದಲ್ಲಿ ಆ ಅಗ್ರಿಮೆಂಟ್ ಕ್ಲೋಸ್ ಆಗಬೇಕಿತ್ತು, ಹಣಕಾಸನ್ನು ವಸೂಲಿ ಮಾಡ್ಕೋಬೇಕಿತ್ತು ನೈಸ್ ಕಂಪ್ನಿ. ಬಟ್ ನಾನು ಇಲ್ಲಿ ಹೇಳುವಂಥದ್ದು, ಹೈಕೋರ್ಟ್ ಆರ್ಡರ್ ಸಮೇತ ನಾನು ಹೇಳಿರುವಂಥದ್ದು, ವಕೀಲನಾಗಿ, ಸಾಮಾಜಿಕ ಹೋರಾಟಗಾರನಾಗಿ. ಇಲ್ಲಿ ಏನಾಗಿದೆ ಅಂದ್ರೆ, ನೀವೇ ಹೇಳ್ದಂಗೆ ಮೇಡಮ್ ಅವರೇ, ಅಗ್ರಿಮೆಂಟ್ ಅಲ್ಲಿ ಏನಿತ್ತು, ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಅಲ್ಲಿ ಮೇನ್ ಆಗಿ ಇದು ರಾಜಕೀಯ, ಅಕಸ್ಮಾತ್ ಕಿಕ್ ಬ್ಯಾಕ್ ತಗೋತಾರೆ, ಮತ್ತೊಂದು ಮಗದೊಂದು, ನನಗೆ ಅವಶ್ಯಕತೆ ಇಲ್ಲ. ಇಲ್ಲಿ ಕೊನೆಯದಾಗಿ ಸಫರ್ ಆಗ್ತಿರೋರು ಸಾರ್ವಜನಿಕರು, ಅಂದ್ರೆ ನಾವಾಗಿರ್ಬೋದು. ನಾವು ಲೋಕಲ್ ಏಡ್ಸ್ ಅಲ್ಲಿ ನಾವೇ ಕೇಸನ್ನ ಫೈಲ್ ಮಾಡಿದೀವಿ, ನಾವೇ ಸ್ಟೇ ತಗೊಂಡ್ಬಂದಿದೀವಿ, ಆಗಿದೆ. ಇಷ್ಟು ವರ್ಷ ನಾವು ಯಾರು ಕುಮಾರಸ್ವಾಮಿ ಹೇಳಿದ್ರು, JDS ಅವರು ಹೇಳಿದ್ರು, BJP ಹೇಳಿದ್ರು, ನಮ್ಗೂ ಅದಕ್ಕೂ ಸಂಬಂಧ ಇಲ್ಲ. ಬಟ್ ಇಲ್ಲಿ ಸಮಸ್ಯೆ ಆಗಿರೋದೇನು, ಈಗ ಕಾಂಗ್ರೆಸ್ ಅವ್ರು ಮೇಡಮ್ ಅವ್ರು ಹೇಳಿದ್ರು, ಇವತ್ತು ನೀವು ಆರ್ಡರ್ ಕ್ಯಾನ್ಸಲ್ ಮಾಡಿ ಕ್ರೆಡಿಟ್ ಯಾರಿಗೂ ಹೋಗುತ್ತೆ? ಕಾಂಗ್ರೆಸ್ ತಾನೇ ಹೋಗೋದು. ಒಳ್ಳೇದಾಗ್ಲಿ, ಜನಗಳಿಗೆ ಒಳ್ಳೇದಾಗೋ ಕೆಲಸ ಮಾಡಿ. ನಿಮ್ ಪಕ್ಷಕ್ಕೆ ಕಟ್ಕೊಂಡು ನಮ್ಗೇನಾಗಬೇಕು? ಜನಗಳಿಗೆ ಒಳ್ಳೇದಾಗಂಗಿರೋ ಕಾಂಗ್ರೆಸ್ ಆರು ಮಾಡಿ, JDS ಆರು ಮಾಡಿ, ಒಳ್ಳೇದಾಗಬೇಕಷ್ಟೇ. ನೋಡಿ, ಇಲ್ಲಿ ಜನಸಾಮಾನ್ಯರಿಗೆ ಮತ್ತು ಕರ್ನಾಟಕದ ಜನತೆಗೆ ಮತ್ತು ನಮ್ಮ ನ್ಯಾಯಾಲಯ ಹೇಳಿರುವಂಥದ್ದು, ಅದು ಡಬಲ್ ಬೆಂಚಲ್ಲಿ ಆರ್ಡರ್ ಆಗಿರುವಂಥದ್ದು, ಕ್ಲಿಯರ್ ಆಗಿ ಆರ್ಡರ್ ಶೀಟಲ್ಲಿ ನಾನು ಹೇಳ್ತಿರುವಂಥದ್ದು, 5 ಟೌನ್ಶಿಪ್ಗಳನ್ನು ಮಾಡಬೇಕು, 111 ಕಿಲೋಮೀಟರ್ ಎಕ್ಸ್ಪ್ರೆಸ್ ವೇಯನ್ನು ಮಾಡಬೇಕು, 41 ಕಿಲೋಮೀಟರ್ಸ್ ಪೆರಿಫೆರಲ್ ರೋಡ್ಗಳಾಗಬೇಕು, 9.8 ಲಿಂಕ್ ರೋಡ್ ಅನ್ನು ಆಗಬೇಕು. ಇದಕ್ಕೆ ಏನಾಗುತ್ತಂತ, ಇಷ್ಟಕ್ಕೂ 20,193 ಎಕರೆ ಲ್ಯಾಂಡ್ ಅನ್ನ KDB ಅವರು ಅಕ್ವಿಸೇಷನ್ ಅನ್ನ ಮಾಡಿಕೊಂಡು ನೈಸ್ ಕಂಪ್ನಿ ಒಡೆತನಕ್ಕೆ ಕೊಟ್ಬಿಟ್ಟಿದೆ. ಈಗ ಸಮಸ್ಯೆ ಏನಾಗಿದೆ ಅಂದ್ರೆ, ನಮ್ಮ ತುಮಕೂರು ರೋಡಿಂದ ಅಪ್ ಟು ಎಲೆಕ್ಟ್ರಾನಿಕ್ ಸಿಟಿ ಗಂಟನು ಸುಮಾರು 1,300ರಿಂದ 1,500 ಎಕರೆಗಳಷ್ಟು ಅಪ್ರಾಕ್ಸಿಮೇಟ್ ಯೂಸ್ ಮಾಡಿದ್ದಾರೆ ಅಷ್ಟೇ. ಮಿಕ್ಕಿದಂತ ಇನ್ನು ಬ್ಯಾಲೆನ್ಸ್ ಏನಿದೆ ಜಾಗಗಳಿಗೆ, ನಾವೀಗ ನೋಡಿ 1998ರಿಂದ ಕೇಸನ್ನು ಹಾಕೋ ಬಂದಿರುವಂತದ್ದು 40% ಜನಗಳಿಗೆ. ಕೇಳಿ, ಇಲ್ಲಿ ಏನಾಗಿದೆ ಅಂದ್ರೆ 8,000ರಿಂದ 10,000 ಜನ ರೈತರಿಗೆ ಇವತ್ತಿನ ಗಂಟ ಕಾಂಪನ್ಸೇಷನ್ ಹೋಗಿದೆ. 40 ಅಂತೀರಿ ಸರ್, ನನ್ನ ಹೋಮ್ ವರ್ಕ್ ಪ್ರಕಾರ 67% ರೈತರಿಗೆ ಸಿಕ್ಕಿಲ್ಲ. ನಮ್ಮಲ್ಲಿ ಇಲ್ಲಿ 72 ಏನು ರಿಟ್ ಪಿಟಿಷನ್ಸ್ ಹಾಕಿದ್ದಾರೆ ನಮ್ಮ ಆರ್ಡರ್ ಶೀಟ್ ಪ್ರಕಾರ. ನಾವು ಅಲ್ಲಿ ಯಾರು ಹೇಳ್ತಾರೆ ಕೇಳ್ತಾರೆ ಅದಲ್ಲ, ನಮ್ಮಲ್ಲಿ ಹೇಳ್ತಾ ಇರೋದು ನನ್ನ ಆರ್ಡರ್ ಶೀಟ್ ಪ್ರಕಾರ ಅಷ್ಟೇ ನಾನು ಹೇಳ್ತಿರುವಂತದ್ದು.
ಇಲ್ಲೇನಾಗಿದೆ ನಮ್ದು ಸೇಮ್ ನಾವು 3 ಎಕರೆ ಕೇಸ್ ಹಾಕೊಂಡಿದೀವಿ, ಇದೇ ತರ ಎಲ್ಲ 3 ಎಕರೆ 6 ಎಕರೆ 9 ಎಕರೆ ಅಂತ ಏನು 72 ರಿಟ್ ಪಿಟಿಷನ್ ಪ್ರಕಾರ ನಾನು ಮಾತಾಡ್ತಾ ಇದ್ದೀನಿ. ಇದ್ರಲ್ಲಿ ಏನಾಗುತ್ತಂದ್ರೆ ಅವಾಗ ಏನಾಗಿದೆ 8 ಲಕ್ಷ 9 ಲಕ್ಷ 12 ಲಕ್ಷ 15 ಲಕ್ಷ ರೂಪಾಯಿಗೆ 1 ಎಕರೆ ಅಕ್ವಿಸೇಷನ್ ಆಗಿರುವಂತದ್ದು. ಈಗ ರೈತರಿಗೆ ತನ್ನ ಜಮೀನನ್ನ ಕೊಟ್ಟುಬಿಟ್ಟು ಅವತ್ತೇ ಕಾಂಪೋಸಿಷನ್ ಕೊಟ್ರೆ ಏನಾರು ಒಂದಾಗ್ತಿತ್ತು. ಬಟ್ ಈಗ ಏನಾಗಿದೆ ಗೊತ್ತಾ, 1 ಎಕರೆ 4 ಕೋಟಿ 8 ಕೋಟಿ ಹೋಗಿದೆ. ಈಗ ಅಲ್ಲಿ ಕೊನೆಯದಾಗಿ ಸಫರ್ ಪಡ್ತಿರುವಂತದ್ದು ಯಾರು? ನಮ್ಮ ರೈತರೇ ಸಫರ್ ಪಡ್ತಿರುವಂತದ್ದು. ಇಲ್ಲಿ ನಾವ್ ಹೇಳುವಂತದ್ದು ಇಲ್ಲಿ ಪಕ್ಷಗಳ ವಿಲೀನ ಬೇಡ, ನಾವ್ ಹೇಳ್ತಿರೋದು ಜನಸಾಮಾನ್ಯರಿಗೆ. ನಾವು ಅಗ್ರಿಮೆಂಟ್ ಅನ್ನು ಯಾವುದೇ ಒಂದು ಬಿಸ್ನೆಸ್ ಅನ್ನು ಅಗ್ರಿಮೆಂಟ್ ಕಂಪ್ಲೀಟ್ ಆದ್ಮೇಲೆ ತಾನೇ ಸುಂಕ ವಸೂಲಾತಿ ಮಾಡಬೇಕು. NHA ಇಡೀ ಕರ್ನಾಟಕ ರಾಜ್ಯಾದ್ಯಂತ ಅಕಸ್ಮಾತ್ ಭಾರತ ರಾಜ್ಯಾದ್ಯಂತ ಸಾವಿರಾರು ಟೋಲ್ಗಳಿದೆ ಅಲ್ವಾ, ಎಲ್ಲ ಟೋಲ್ಗಳನ್ನ ಎಲ್ಲ ರೋಡ್ಗಳ ಕಂಪ್ಲೀಟ್ ಆದ್ಮೇಲೆ ತಾನೇ ಟೋಲ್ ಅನ್ನು ವಸೂಲಿ ಮಾಡುವಂತದ್ದು. ಮೊದಲೇ ಕೇವಲ 5 ಕಿಲೋಮೀಟರ್ ಲಿಂಕ್ ರೋಡ್, ಇವರು 5 ಟೌನ್ಶಿಪ್ 162 ಕಿಲೋಮೀಟರ್ ರಸ್ತೆಗೆ 18,408 ಎಕರೆ ಮಾಡ್ತಾರೆ. ದೇವೇಗೌಡರು 1995ರಲ್ಲಿ ಫೆಬ್ರವರಿ 20ನೇ ತಾರೀಕಿನಲ್ಲಿ MOU ಮಾಡ್ಕೊಳ್ತಾರೆ ಇವ್ರ ಜೊತೆಗೆ. ನಂತರ 96ರಲ್ಲಿ ಮೇ 31ನೇ ತಾರೀಕು ಚೀಫ್ ಮಿನಿಸ್ಟರ್ ಸ್ಥಾನಕ್ಕೆ ಅಂದ್ರೆ ಮುಖ್ಯಮಂತ್ರಿಗಳ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ದೆಹಲಿಯಲ್ಲಿ ಹೋಗಿ ಜೂನ್ 1ನೇ ತಾರೀಕು ಪ್ರಮಾಣ ವಚನ ಸ್ವೀಕರಿಸ್ತಾರೆ ಪ್ರಧಾನಮಂತ್ರಿಗಳಾಗಿ, ಭಾರತದ ಪ್ರಧಾನಮಂತ್ರಿಗಳಾಗಿ. ಆದ ನಂತರ ಕೈ ಚಳಕ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಏನ್ ಟೆಕ್ನಿಕಲ್ ರಿಪೋರ್ಟ್ ಇತ್ತು, 5 ಟೌನ್ಶಿಪ್ 162 ಕಿಲೋಮೀಟರ್ ರಸ್ತೆ, 162 ಕಿಲೋಮೀಟರ್ ರಸ್ತೆಗೆ 5,119 ಎಕರೆ ಬೇಕಾಗಿತ್ತು. 5 ಟೌನ್ಶಿಪ್ಗಳಿಗೆ 13,237 ಎಕರೆ ಬೇಕಾಗಿತ್ತು. ಅದೆಲ್ಲದನ್ನೂ ಕೂಡ ಕದ್ದು ಹೊಸ ಟೆಕ್ನಿಕಲ್ ರಿಪೋರ್ಟ್ ನ ಒಳಗಡೆ ಸೇರಿಸ್ತಾರೆ. ಹಗರಣದ ಮೂಲ ಸ್ಟಾರ್ಟ್ ಆಗಿದ್ದು ಇಲ್ಲೇನೆ. ಅವಾಗ ಯಾರಿದ್ರು ಚೀಫ್ ಮಿನಿಸ್ಟ್ರು? ದೇಶ್ ಪಾಟೀಲ್ ಅವರಿದ್ರು. ಹಣಕಾಸು ಸಚಿವರು ಯಾರಿದ್ರು? ಮಾನ್ಯ ಈಗ ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂಥ ಸಿದ್ದರಾಮಯ್ಯನವರಿದ್ರು. ಸಿದ್ದರಾಮಯ್ಯನವರಿಗೆ ಎಲ್ಲವೂ ಕೂಡ ಗೊತ್ತಿತ್ತು. ದೇವೇಗೌಡರು ಸಚಿವ ಸಂಪುಟದಲ್ಲಿ ಸಂಬಂಧಪಟ್ಟ 10 ಇಲಾಖೆಗಳು ಕೂಡ ಪ್ರಧಾನ ಕಾರ್ಯದರ್ಶಿಗಳು, 10 ಇಲಾಖೆ ಸಚಿವರುಗಳು, ದೇವೇಗೌಡರು ಎಲ್ಲರೂ ಕೂಡಿ ಒಮ್ಮತದಿಂದ ನಿರ್ಧಾರ ಮಾಡಿದ್ರು. ನಡೆಸ್ತಾ ಇದ್ರು ಅವತ್ತಿನ ದಿನ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾಗಿದ್ರು. ಆ ಪಕ್ಷದ ನೇತೃತ್ವ ಯಾರು ವಹಿಸಿದ್ರು? ಕೆಂಪೇಗೌಡ್ರ ನೇತೃತ್ವ ಅಂದ್ರೆ ದೇವೇಗೌಡರು 1994 ಅವತ್ತಿನ ದಿನ ಅವ್ರು ಪ್ರಧಾನಮಂತ್ರಿಗಳಾಗಿದ್ರು ಅನ್ನೋದನ್ನು ತಾವು ಸ್ಪಷ್ಟಪಡಿಸಬೇಕು. ಮತ್ತೊಮ್ಮೆ ಪ್ರಧಾನಿ ಆಗೋಕು ಅಥವಾ ಕೇಂದ್ರ ಪಕ್ಷದ ಅಡಿಯಲ್ಲಿ ಇದಾಗಿದೆ ಅಂತ ಸಂಬಂಧ ಇಲ್ಲ. ನೀವು ಅವರು ಬುದ್ಧಿವಂತರಿದ್ದಾರೆ, ನಮ್ಮ ಬಿಜೆಪಿ ಬುದ್ಧಿವಂತರಿದ್ದಾರೆ. ಹೇಳದಲ್ಲ, ಮಾಜಿ ಮುಖ್ಯಮಂತ್ರಿಗಳು ಅವತ್ತಿನ ದಿನ ಜೆಡಿಎಸ್ ಅಲ್ಲಿ ಇದ್ರು ಅನ್ನೋದು. ಅದು ಜೆಡಿಎಸ್ ಅಲ್ಲ, ಜನತಾ ಪಕ್ಷ. ಅದು ತಿಳ್ಕೊಂಡು ಆಯ್ತು ಸರ್, ಜನತಾ ಪಕ್ಷದಲ್ಲೇ ಅವತ್ತಿನ ದಿನ ಹಾಗಿದ್ರೆ ನೀವು ಒಬ್ಬೊಬ್ರು ಪ್ರಶ್ನೆ ಕೇಳಿದ್ರೆ ಪ್ರತಿಯೊಬ್ರು ಪ್ರಶ್ನೆಗೂ ನಾನು ಸ್ಪಷ್ಟನೆ ಕೊಡಬಲ್ಲೆ. ಏನಕ್ಕೆ ಅಂತಂದ್ರೆ ಅವತ್ತಿನ ದಿನ ದೇವೇಗೌಡರು ಒಬ್ಬರೇ ಏಕಾಏಕಿ ನಿರ್ಧಾರ ಮಾಡಿದ್ದಲ್ಲ. ಸಚಿವ ಸಂಪುಟದ ಎಲ್ಲಾ ಸದಸ್ಯರುಗಳು, ಈ ಇಲಾಖೆಗಳು ಏನ್ ಬರ್ತವೆ, PWD ಇರ್ಬೋದು, C&I ಇರ್ಬೋದು, ಹಣಕಾಸು ಇಲಾಖೆ ಇರ್ಬೋದು, ನಗರಾಭಿವೃದ್ಧಿ ಇರ್ಬೋದು, ಏನ್ ಬರ್ತವೆ ಅದು ಎಲ್ಲಾ ಇಲಾಖೆ ಮುಖ್ಯಸ್ಥರುಗಳು, ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಆ ಸಂಬಂಧಪಟ್ಟ ಇಲಾಖೆಯ ಸಚಿವರುಗಳು ಎಲ್ಲರ ಸಮ್ಮುಖದ ನಿರ್ಧಾರ ಮಾಡಿರ್ತಕ್ಕಂಥ. ಕೇವಲ ಪಿಕ್ ಅಂಡ್ ಚೂಸ್ ಮಾಡಿ ಹೆಸರುಗಳು ಹೇಳೋದಲ್ಲ ಸರ್, ಅಲ್ಲಿ ಆ ದಿನದ ಸರ್ಕಾರ ಅಷ್ಟೇ. ಕಾಂಗ್ರೆಸ್ ಸಮಾಧಾನಕ್ಕೋಸ್ಕರ ರಾಜ್ಯದಲ್ಲಿ ಆಗಿದ್ದ ಸರ್ಕಾರ ಯಾರ ನೇತೃತ್ವದ್ದು, ಹಾಗೆ ಸಂಬಂಧಪಟ್ಟ ಇಲಾಖೆಯ ಸಚಿವರುಗಳು ಯಾವ ಪಕ್ಷದವರು ಇದ್ರು ಅನ್ನೋದನ್ನ ಒಂಚೂರು ಹೇಳ್ಬಿಟ್ಟು ಮುಂದುವರಿಸಿ ಸರ್, ದಯವಿಟ್ಟು. ಅವರು ಹೇಳ್ಬಿಡ್ಲಿ ಸರ್, ಅವ್ರು ಮುಗಿಸ್ಲಿ. MOU ಆದ್ಮೇಲೆ ದೇವೇಗೌಡರು ಪ್ರಧಾನಮಂತ್ರಿ ಇಳಿದ ಮೇಲೆ ಆಗಿರ್ತಕ್ಕಂತಹದ್ದು ಈ ಎಲ್ಲ ಎಕರೆಗಳನ್ನೆಲ್ಲ ಸೇರಿಸಿರ್ತಕ್ಕಂಥದ್ದು. ಆಯ್ತಾ? ಇದು ಒಂದು ದಯವಿಟ್ಟು ಮೌನವಾಗಿದ್ರೆ, ಎಲ್ಲಾ ಪಕ್ಷದ ವಕ್ತಾರರು ಮೌನವಾಗಿದ್ರೆ ಪ್ರತಿಯೊಂದನ್ನು ಎಳೆಯಾಗಿ ಬಿಡಿಸಿರ್ತೇನೆ. ಸ್ವಲ್ಪ ಬೇಗ ಹೇಳಿ ಸರ್. ಅಂದ್ರೆ ಆಗ ಯಾರ ಸರ್ಕಾರ ಇತ್ತು, ಯಾರೆಲ್ಲ ಮಿನಿಸ್ಟರ್ಗಳಿದ್ರು, ಯಾವ ಪಕ್ಷದವರು, ಅದಷ್ಟು ಹೇಳಿ ಮುಂದುವರಿಸಬಹುದು ನೀವು. ಮಿನಿಸ್ಟರ್ಗಳು ಯಾರ್ಯಾರಿದ್ರು ಅಂತ ಗೊತ್ತಾ? ಚೀಫ್ ಮಿನಿಸ್ಟರ್ ಬಂದು ಜಯೇಶ್ ಪಾಟೀಲ್ ಅವರಿದ್ರು. ಉಪಮುಖ್ಯಮಂತ್ರಿಗಳು ಹಣಕಾಸು ಸಚಿವರು ಸಿದ್ದರಾಮಯ್ಯನವರಿದ್ರು. ಆ ನಂತರ ದೇವೇಗೌಡರು ಮಾಡಿರ್ತಕ್ಕಂಥ ಟೆಕ್ನಿಕಲ್ ರಿಪೋರ್ಟ್ ಎಲ್ಲ ಕಂಪ್ಲೀಟ್. ಅಲ್ಲೊಬ್ರು PWD ನಲ್ಲಿ ಸೆಕ್ರೆಟರಿ ಇರ್ತಾರೆ, ರಮೇಶ್ ಅಂತ ಹೇಳ್ಬಿಟ್ಟು, ಅವ್ರೆಲ್ಲರೂ ಒಳಗಡೆ ಸ್ಕ್ಯಾಮ್ ಒಳಗಡೆ ಸೇರ್ಕೊಂಡು ಎಲ್ಲಾ ಡಾಕ್ಯುಮೆಂಟ್ ಕದ್ದು ಬಿಡ್ತಾರೆ.
ನಂತರ ದೇವೇಗೌಡರಿಗೆ ಏನು ಗೊತ್ತಿಲ್ಲ ಇದು. ಆದ್ರೆ ದೇವೇಗೌಡರು ಪಾಪದ ಕೂಸು ಅಂತ ದೇವೇಗೌಡರ ಮೇಲೆ ಗೂಬೆ ಕೂರ್ಸ್ಕೊಂಡ್ಬಂದ್ರು. ಆ ನಂತರ 1999ರಿಂದ 2004 ಕಾಂಗ್ರೆಸ್ ಸರ್ಕಾರ ಬರ್ತದೆ. ಒಂದ್ 30 ಸೆಕೆಂಡ್ ಕೇಳಿಸ್ಕೊಳ್ಳೋಣ ಮೇಡಮ್. ಅವ್ರು ಮಾತಾಡ್ತಿರೋದಕ್ಕೆ ಅಬ್ಜೆಕ್ಷನ್ ಇದ್ರೆ ನೀವೇ ಆಮೇಲೆ ಕೌಂಟರ್ ಕೊಡಿರಂತೆ. ಅವ್ರು ಕೇಳಿಸ್ಕೊಳ್ಳಿ. ಪಕ್ಷದ ಪರವಾಗಿ ಖಂಡಿತವಾಗ್ಲೂ ಪ್ರತಿಯೊಬ್ಬರು ನಾನು ಏನ್ ಮಾತಾಡ್ತಿರೋ ನೋಟ್ ಮಾಡ್ಕೊಳ್ಳಿ. ಇವಾಗ ನೀವು ಪ್ರತಿಯೊಬ್ಬರು ಏನಂತ ಅನ್ಕೊಂಡಿದ್ದೀರೋ ಗೊತ್ತಿಲ್ಲ. ನಾವಂತೂ ಆ ಭಾಗದಲ್ಲಿ ಹೋರಾಟಗಾರರು ಅಂತ ಕರೆಸಿದ್ದೀವಿ. ಅವ್ರು ಮಾತಾಡೋದನ್ನ ಕೇಳಿಸ್ಕೊಳ್ಳೋಣ. ನೀವು ಕಾಂಗ್ರೆಸ್ ನಿಂದ ಅಧಿಕೃತ ವಕ್ತಾರರು ಇದ್ದೀರಿ, ನೀವು ಉತ್ತರ ಕೊಡಿರಂತೆ. ಕೇಳಿಸ್ಕೊಳ್ಳಿ. ಹೋರಾಟ ಮಾಡ್ಕೊಂಡು ರೈತರಿಗೋಸ್ಕರ ಹೋರಾಟ ಮಾಡ್ಕೊಂಡು 25 ಕ್ರಿಮಿನಲ್ ಕೇಸ್ ಹಾಕ್ಸ್ಕೊಂಡಿದೀವಿ. ಲೇಬಲ್ ಮಾಡ್ಕೊಂಡ್ಬಿಡಿ ಸರ್. ನಾನು ದೇವೇಗೌಡರ ಸಿಂಪಥೈಸರ್, ನಾನು ಜೆಡಿಎಸ್ ಸಿಂಪಥೈಸರ್ ಅಂತ ಲೇಬಲ್ ಮಾಡ್ಕೊಳ್ಳಿ. ಮಾಡೋರೆಲ್ಲರೂ ಕೂಡ ಜೆಡಿಎಸ್ ಅದನ್ನ ಹೊರತುಪಡಿಸಿ ಇವತ್ತಿನ ದಿನ ಮಿನಿಸ್ಟರ್ ಸಿದ್ದರಾಮಯ್ಯನವರಿಗೆ ಮಾತ್ರ ಎಲ್ಲ ಸ್ವಾತಿ ಅವ್ರದ್ದು ವಾಯ್ಸ್ ದಯವಿಟ್ಟು ಮ್ಯೂಟ್, ಎಲ್ಲಾರ್ದು ವಾಯ್ಸ್ ಮ್ಯೂಟ್. ಒಂದು 30 ಸೆಕೆಂಡ್ ಅವ್ರಿಗೆ ಅವಕಾಶ ಕೊಡೋಣ ಸರ್. ಹೋರಾಟ ಮಾಡಿದವರು ಇದ್ದಾರೆ. ಕೆಂಪೇಗೌಡ್ರೆ, ಸ್ಟ್ರೇಟ್ ಅಂಡ್ ಸಿಂಪಲ್ ಪ್ರಶ್ನೆ, ತಪ್ಪು ಹಿಂದೆ ಯಾರು ಮಾಡಿದ್ರು ಗೊತ್ತಿಲ್ಲ. ಈಗ ಸರಿ ಹೋಗ್ಬೇಕು ಅಂದ್ರೆ ಏನಾಗಬೇಕು? ಕೆಂಪೇಗೌಡ್ರೆ, ನನ್ನ ಪ್ರಶ್ನೆ ಸಿಂಪಲ್. ಈಗ ಸರಿಪಡಿಸಬೇಕು ಅಂದ್ರೆ ರಾಜ್ಯ ಸರ್ಕಾರ ಏನ್ ಮಾಡ್ಬೇಕು? ಅದಕ್ಕೆ ಉತ್ತರ ಕೊಡಿ. ಹೇಳ್ತೀನಿ, ಪ್ರತಿಯೊಂದು ಅಂಕಿಅಂಶಗಳು ಹೇಳ್ತೀನಿ. ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಎಲ್ಲಾ ವಕ್ತಾರರುಗಳು ನೋಟ್ ಮಾಡ್ಕೊಳ್ಳಿ ಕೇಳಿ. ಆ ನೋಟ್ ಮಾಡ್ಕೊಂಡು ನಾನು ಕೇಳಿರೋ ಪ್ರಶ್ನೆಗಳಿಗೆ ಪ್ರತಿಯೊಬ್ಬರು ಪ್ರಶ್ನೆ ವಿಷಯ ಇಷ್ಟೇನೆ. ನಂತರ 1990ರಿಂದ 2004 ಕಾಂಗ್ರೆಸ್ ಸರ್ಕಾರ ಬರ್ತದೆ. ಕಾಂಗ್ರೆಸ್ ಸರ್ಕಾರ ಬಂದಾಗ ಅವಾಗಿನ ಚೀಫ್ ಮಿನಿಸ್ಟರ್ ಎಸ್ ಎಂ ಕೃಷ್ಣ ಅವರು, ಸೂಪರ್ ಸಿಎಂ ಇದೇ ಡಿ ಕೆ ಶಿವಕುಮಾರ್ ಅವರೇ ಇದ್ದೀವಿ. ಸೂಪರ್ ಸಿಎಂ ಅಂತ ಯಾಕೆ ಹೇಳ್ತೀನಿ ಅಂತಂದ್ರೆ ಎಲ್ಲಾ ಇಲಾಖೆಗಳಲ್ಲೂ ಕೈ ಆಡಿಸಿದ್ದವ್ರಿಗೆ ಇದೇ ಮಹಾನುಭಾವರು. ಹೇಳ್ತೀನಿ, ಇನ್ನ ಮುಂದಕ್ಕಿದೆ ಬಿಚ್ಚಿಡ್ತೀನಿ. ದಯವಿಟ್ಟು ಇಂಟರಪ್ಟ್ ಮಾಡಬೇಡಿ. ನೋಡಿ, 2 ಕೇಳಿಸ್ಕೊಳ್ಳಿ ಸರ್. ಒಂದೇ ನಿಮಿಷ. ಕಳೆದ 3 ನಿಮಿಷದಿಂದ ಅವರಿಂದ 30 ಸೆಕೆಂಡ್ ನಾನ್ ಸ್ಟಾಪ್ ರಿಯಾಕ್ಷನ್ ತಗೊಳಕ್ಕೆ ನಾನು ಟ್ರೈ ಮಾಡ್ತಿದ್ದೀನಿ ಮೇಡಮ್. ಕೈಂಡ್ಲಿ ಕೋಪರೇಟ್. 30 ಸೆಕೆಂಡ್ ಕೇಳಿಸ್ಕೊಂಡ್ಬಿಡಿ, ಆಮೇಲೆ 3 ನಿಮಿಷ ನೀವೇ ಮಾತಾಡಿ. ಕೇಳಿಸ್ಕೊಳ್ಳಿ ಮೇಡಮ್. ನೀವು ಹೋರಾಟ ಮಾಡೋರ್ನೆಲ್ಲರೂ ಜೆಡಿಎಸ್ ಕಾರ್ಯಕರ್ತರು ಅಂದ್ರೆ ಹಂಗಾರೆ ಕಾಂಗ್ರೆಸ್ ಹೋರಾಟನೇ ಅಲ್ಲ ಅಂತ ಪ್ರಶ್ನೆ ಕೇಳ್ತಾರೆ. ಆಸ್ಪದ ಮಾಡ್ಕೊಡ್ಬೇಡಿ. ಕೆಂಪೇಗೌಡರು ಮಾತ್ರ ವಾಯ್ಸ್ ಆನ್ ಮಾಡಿ. ಸ್ಕ್ರೀನ್ ಅಲ್ಲಿ ನಾವಿದ್ರು ಪರವಾಗಿಲ್ಲ. ನಮ್ಮ ನ್ಯೂಟ್ರಲ್ ಪಕ್ಷದಲ್ಲಿ ಸೂಪರ್ ಸಿಎಂ ಅಂತ ಡಿ ಕೆ ಶಿವಕುಮಾರ್ ಅವರು ಹೆಸರು ತೆಗಿತಾರೆ. ವಾಟ್ ಇಸ್ ಕಂಟಿನ್ಯೂ ಮಾಡಿ ಸರ್. ಇಂಟೆಂಟ್ ಇಟ್ ಇಸ್ ವೆರಿ ಕ್ಲಿಯರ್. ಹೇಳ್ತೀನಿ, ನಾನು ಎಳೆಯಾಗಿ ಬಿಡಿಸಿರ್ತೀನಿ ವಿತ್ ದಾಖಲೆ ಸಮೇತ ಹೇಳ್ತೀನಿ. ಆಯ್ತು ಸರ್, ಹೇಳಿ ಮಾತಾಡ್ತಾ ಇಲ್ಲ ನಾನು. ಯಾರು ಓಲೈ ಕೆಂಪೇಗೌಡರ ನೀವು ವಿಚಾರ ಗೊತ್ತಾಗ್ತಾ ಇದೆ. ನಾನು ವಕ್ತಾರನಾಗಿ ಬಂದಿಲ್ಲ, ಓಲೈಕೆ ಮಾಡ್ಕೊಳ್ಳಕ್ಕೆ ಬಂದಿಲ್ಲ. ನಾನು ರೈತರವಾಗಿ ಹೋರಾಟ ಮಾಡ್ಕೊಂಡ್ ಬಂದೆ. 25 ಕ್ರಿಮಿನಲ್ ಕೇಸ್ ಹಾಕ್ಸ್ಕೊಂಡಿದ್ದೀನಿ. ನಾನು ಜಾಗ ಕಾಲಿನಲ್ಲಿ ಸರಿ ಜೈಲ್ ವಾಸ ಅನುಭವಿಸ್ಬಿಟ್ಟು ಬಂದಿದ್ದೀನಿ. ಈಗಲೂ ಜೈಲ್ ವಾಸ ರೆಡಿ ಇದ್ದೀನಿ. ಕ್ರಿಮಿನಲ್ ಕೇಸ್ ಹಾಕ್ಸ್ಕೊಳ್ಕೋ ರೆಡಿ ಇದ್ದೀನಿ. ಹೋರಾಟ ಬಿಡೋ ಪ್ರಶ್ನೆನೇ ಇಲ್ಲ. ಏನೇನಾಗಿದೆ ನನ್ನನ್ನು ಎಳೆ ಬಿಡಿಸ್ತಾ ಇದ್ದೀನಿ. ಜನ ಕೂಡ ಗಮನಿಸಿದ್ದಾರೆ. ಮುಂದೇನು ಅನ್ನೋದ್ರ ಬಗ್ಗೆ ಹೆಚ್ಚು ಮಾತಾಡೋಣ. ನರಸಿಂಹಮೂರ್ತಿ ಸರ್, ಈಗ ಬಿಡದಿ ವಿಚಾರದಲ್ಲೂ ಬರ್ತಿರೋ ಆರೋಪ ಹಂಗೇನೆ, ನೈಸ್ ವಿಚಾರದಲ್ಲೂ ಬರ್ತಿರೋದು ಹಂಗೇನೆ. ಪಾಪದ ಕೂಸಿಗೆ ಜನ್ಮ ಕೊಡ್ತಾ ಇದ್ದೀನಿ. ನನ್ ಮಾತಲ್ಲ ಸರ್, ಈ ರೀತಿ ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಒಬ್ಬ ಮಹಿಳೆಯಾಗಿ ನನಗೆ ಬೇಜಾರಿದೆ, ಎಸ್ಪೆಷಲಿ ಮಗು ಜನ್ಮ ಈ ತರ ವಿಚಾರದಲ್ಲಿ. ಬಟ್ ಪೊಲಿಟಿಕಲ್ ಈ ರೀತಿ ಆರೋಪ ಬರ್ತಿರೋದ್ರಿಂದ ಪ್ರಶ್ನೆ ಕೇಳ್ತಿದ್ದೀನಿ. ಪಾಪದ ಕೂಸುಗಳಿಗೆ ಜನ್ಮ ನೀಡೋದು ಜೆಡಿಎಸ್, ಅದನ್ನ ತಂದು ಕಟ್ಟೋದು ಕಾಂಗ್ರೆಸ್. ಅದರಲ್ಲೂ ಎಸ್ಪೆಷಲಿ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಬಿಡದಿ ವಿಚಾರದಲ್ಲೂ ಹಂಗೆ ಮಾಡಿದ್ರು, ಈಗ ನೈಸ್ ವಿಚಾರದಲ್ಲೂ ಹಂಗೆ ಮಾಡ್ತಿದ್ದಾರೆ ಆರೋಪ. ಬಿಡದಿ ವಿಚಾರದಲ್ಲಿ ನೋಟಿಫಿಕೇಶನ್ ಮಾಡೋದು ಯಾವಾಗ ಮೇಡಮ್? ಯಾವಾಗ ಮೇಡಮ್? ಈಗ ಬಿಡದಿ ವಿಚಾರ ಬಿಡದಿ ವಿಚಾರನ ಯಾವಾಗ 25ರಲ್ಲಿ ಫೈನಲ್ ನೋಟಿಫಿಕೇಶನ್ ಮಾಡಿದ್ದಾರೆ. ಅಲ್ಲ ಮೇಡಮ್, ಅಲ್ಲ ಪ್ರಿಲಿಮಿನರಿ ನೋಟಿಫಿಕೇಶನ್ 25ರಲ್ಲಿ ಮಾಡೋರೆ, 24 ರಾಜ್ಯದಲ್ಲಿ ಸುಮಾರು ಒಂದು 20-30 ವರ್ಷದಿಂದ ಯಾರು ಹೋರಾಟಗಾರರಿದ್ರು, ಯಾರು ಪತ್ರಕರ್ತರಿದ್ರು, ಯಾರು ರಾಜಕೀಯ ಸತ್ಯಶೋಧನಾ ಸಮಿತಿ ಜಯಚಂದ್ರ ಅವರೇ ಮಾಡಿದ್ರಲ್ಲ, ಯಾರು ಇವಾಗ 1995ರಲ್ಲಿ ದೇವೇಗೌಡರು ಒಂದು ಒಳ್ಳೆ ಉದ್ದೇಶದಿಂದ, ಇವಾಗೇನ್ ಸಿಎಂ ನೆನ್ನೆ ದಿನ ಹೇಳಿದ್ರಲ್ಲ ಸದನದಲ್ಲಿ, ಒಳ್ಳೆ ಉದ್ದೇಶದಿಂದ ಒಳ್ಳೆ ಉದ್ದೇಶದಿಂದ ದೇವೇಗೌಡರು ತಂದ್ರು. ಅದನ್ನ ಆ ಅಗ್ರಿಮೆಂಟ್ ನ ಚೇಂಜ್ ಮಾಡ್ಕೊಂಡು ಇವ್ರಿಗೆ ಇಷ್ಟ ಬಂದಂಗ್ ಮಾಡ್ಕೊಂಡಿದ್ದು 99 ಆದ್ಮೇಲೆ, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ. ಅದಕ್ಕಿಂತ ಮುಂಚೆ ಉದ್ದೇಶ ಸರಿನೇ ಇತ್ತು. ಮಧ್ಯ ಮಾತಾಡಬೇಡಿ. ಅದು ನೋಡಿ 99 ಆದ್ಮೇಲೆ ಎಸ್ ಎಂ ಕೃಷ್ಣ ಸರ್ಕಾರ ಬಂದಾಗ ಸೂಪರ್ ಸಿಎಂ ಯಾರಿದ್ರು ಅವರು ಈ ಯೋಜನೆನ
ದಾರಿ ಅವಾಗ ಯಾಕೆ ಏನು ತಪ್ಪಿಸಿದ್ದು. ಮಾಡ್ಲಿಲ್ಲ? ಆ ಯೋಜನೆನ ದಾರಿ ಆಯ್ತು ಸರ್. ತಪ್ಪಿಸಿದ್ದೆ ಇವರು. ಸ್ವಾತಿ ಅವರೇ, ಹೈಕೋರ್ಟ್ನ ಅಬ್ಸರ್ವೇಷನ್, ರಾಜಕೀಯ ಪಕ್ಷಗಳ ಆರೋಪ ಪ್ರತ್ಯಾರೋಪ ಬಿಟ್ಬಿಡೋಣ. ಸ್ವಾತಿ ಅವರೇ, ಹೈಕೋರ್ಟ್ನ ಸಲಹೆ, ಗವರ್ನರ್ ಅವ್ರು ಕೊಟ್ಟಿರುವ ಸಲಹೆ ಕಡೆ ಕೂಡ ಫೋಕಸ್ ಮಾಡೋಣ. ಏನ್ ಹೇಳ್ತಿದ್ದಾರೆ? ಬಿಡದಿಯಲ್ಲಿ ಸರ್ಕಾರ ಮಾಡ್ಲಿಕ್ಕೆ ಕೊಟ್ಟಿರುವ ಟೌನ್ಶಿಪ್ಗೆ ಅಷ್ಟೊಂದು ಪ್ರತಿರೋಧ ಇದೆಯಲ್ಲಪ್ಪ. ನಿಮಗಿಲ್ಲಿ ಆಲ್ರೆಡಿ ಇದೆ ಭೂಮಿ, ಸರ್ ಹೇಳ್ದಂಗೆ 20,000 ಎಕರೆ ಇದೆ, ಅದನ್ನ ನೀವು ಮುಟ್ಟೂ ಇಲ್ಲ. ಸರ್ಕಾರ ಇಲ್ಲಿ ಮಾಡಿ, ಅಲ್ಲಿ ಆಲ್ರೆಡಿ ರಸ್ತೆ ಇದೆ, ಅದಕ್ಕೆ ಬೇಕಾದ ಏನೋ ಬ್ಲೂ ಪ್ರಿಂಟ್ ಗಳು ರೆಡಿ ಇದೆ, ಇಲ್ಲಿ ಮಾಡಿ. ಗವರ್ನರ್ ಕೊಟ್ಟಿರೋದು ಇದು ಕುಮಾರಸ್ವಾಮಿ ಅವರು ಅಲ್ಲ, ಅಶೋಕ್ ಅವರು ಅಲ್ಲ. ಸ್ವಾತಿ ಅವರೇ, ಹಿಂಗೊಂದು ಅವಕಾಶ ಇರುವಾಗ್ಲೂ ಕೂಡ ಸರ್ಕಾರ ನಾನೇನು ಕೇಳಿಸ್ಕೊಳ್ಳೋದೇ ಇಲ್ಲ, ಹೈಕೋರ್ಟ್ ಅಬ್ಸರ್ವೇಷನ್ಸ್ ನನಗೆ ಗೊತ್ತೇ ಇಲ್ಲ, ಕುಮಾರಸ್ವಾಮಿ ಅವ್ರ ಪತ್ರ ಓದ್ಲಿಕ್ಕೆ ನನಗೆ ಟೈಮ್ ಆಗೋಲ್ಲ, ಡಿ ಕೆ ಶಿವಕುಮಾರ್ ಅವರಂತ ನಾಯಕರಿಂದ ನಾವು ಈ ರೀತಿ ರಿಪ್ಲೈ ಅನ್ನು ಬಹುಶಃ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕಿಲ್ಲ. ಹಿಂಗೆ ಜಗಳ ಆದ್ರೆ ವಿಷಯಗಳು ಹೋಗಲ್ಲ ಸರ್. ನೀವು ಡಿಸೈಡ್ ಮಾಡಿ, ಹಿಂಗೆ ಜಗಳ ಆಗ್ಬೇಕಾ, ವಿಷಯ ಹೋಗ್ಬೇಕಾ? ಸ್ವಾತಿ ಅವರು 30 ಸೆಕೆಂಡ್ಸ್. ಘನತೆವೆತ್ತ ರಾಜ್ಯಪಾಲರಿಗೆ ಅತ್ಯಂತ ವಿನಮ್ರತೆಯಿಂದ ನಾನು ಒಂದು ವಿಚಾರವನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ರಾಜ್ಯ ಸರ್ಕಾರದಲ್ಲಿ ಈ ಹಿಂದೆ ನಡೆದಂತಹ ಎಷ್ಟೋ ಲೋಪದೋಷಗಳು ಬಿಜೆಪಿ ಸರ್ಕಾರದಲ್ಲಿ ಇದ್ದಾಗ ಯಾವುದೇ ಅಬ್ಸರ್ವೇಷನ್ಗಳನ್ನ ಮಾಡದೇ ಇದ್ದಂತಹ ರಾಜ್ಯಪಾಲರು ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ತಕ್ಷಣ ಸ್ವಯಂ ಪ್ರೇರಿತರಾಗಿ ಬಹಳಷ್ಟು ವಿಚಾರಗಳನ್ನ ದೆಹಲಿಯ ಆದೇಶದ ಮೇಲೆ ತೆಗೆದುಕೊಳ್ಳೋದು ಬೇಡ ಅನ್ನುವಂತ ಒಂದು ಕಳಕಳಿಯ ಮನವಿಯನ್ನ ನಾನು ಮಾಡ್ತಾ ಇದ್ದೀನಿ. ಇದು ಹೊರಗಿನ ಜಗತ್ತಿಗೆ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಅನ್ನುವಂಥದ್ದು. ರಾಜ್ಯಪಾಲರಿಗೆ ಮಾತಾಡುವಂತಹ ದೊಡ್ಡೋಳು ನಾನಲ್ಲ, ಆದ್ರೆ ಬಹಳ ವಿನಮ್ರತೆಯಿಂದ ಈ ಒಂದು ವಿಚಾರವನ್ನ ನಾನು ಹೇಳ್ತಾ ಇದ್ದೀನಿ. ಇನ್ನೊಂದು, ತಾವು ಹೈಕೋರ್ಟ್ ಅಬ್ಸರ್ವೇಷನ್ ಬಗ್ಗೆ ಮಾತಾಡ್ತಾ ಇದ್ದೀರಿ ಸ್ಮಿತಾ ಅವರೇ. ಹೈಕೋರ್ಟ್ ಅಬ್ಸರ್ವೇಷನ್ ಅನ್ನ ನಾವು ಕೂಡ ನೋಡಿದೀವಿ, ನಮಗೂ ಕೂಡ ಆ ಕಾಪಿ ರಿಸೀವ್ ಆಗಿರುವಂತದ್ದು. ಮಾನ್ಯ ಮುಖ್ಯಮಂತ್ರಿಗಳು ಹೇಳಿರುವಂತದ್ದು, ಗಿವ್ ಅಸ್ ಸಮ್ ಟೈಮ್. ಇವಾಗ ಆಲ್ರೆಡಿ ಹೈಕೋರ್ಟ್ ಇಂದ ಬಂದಿರುವಂತದ್ದು, ಆಯ್ತಾ? ಸೊ ಅದನ್ನ ರಿವ್ಯೂ ಮಾಡಿ ಒಂದು ಕಮಿಟಿ ಕೂತ್ಕೊಳ್ಳುತ್ತೆ, ಅದನ್ನ ರಿವ್ಯೂ ಮಾಡುತ್ತೆ. ಈಗ ಮುಂದೆ ಏನಾಗಬೇಕು ಅಂತ ಗೊತ್ತಾಗುತ್ತೆ. ಸಿ, ಕೋರ್ಟ್ ಮಾಡಿರುವಂತ ಅಬ್ಸರ್ವೇಷನ್ ಗಳನ್ನ ಒಂದು ನಿಮಿಷ ಇರ್ರಿ. ಸುಪ್ರೀಂ ಕೋರ್ಟ್ ನ ಹೋಗ್ಬಿಡಿ ಕೇಳೋದಿಕ್ ನಾವ್ಯಾರು ಅಲ್ಲ, ಆಯ್ತಾ? ಅವ್ರು ಸುಪ್ರೀಂ ಕೋರ್ಟ್ ಹೋಗ್ತಾರೆ ಅಂದ್ರೆ ಅದನ್ನ ತಡೆಯೋದಿಕ್ಕೆ ನಾವ್ಯಾರು ಅಲ್ಲ, ಸುಪ್ರೀಂ ಕೋರ್ಟ್ ಹೋಗಕ್ಕೆ ನಾವಲ್ಲಿ ಹೇಳ್ಕೊಡ್ಬೇಕಾಗಿಲ್ಲ. ನೀವ್ ಇದನ್ನೆಲ್ಲ ಹೇಳಕ್ ಬರ್ಬೇಡಿ, ಆಯ್ತಾ? ಸುಪ್ರೀಂ ಕೋರ್ಟ್ ಹೋಗೋದು ಬಿಡೋದು ಅವ್ರ ಇಚ್ಛೆ. ನಾವೇನ್ ಕಳಿಸ್ತಾ ಇದ್ದೀವಿ? ನಾವೇನ್ ಕಳಿಸ್ಬೇಕು? ನಮಗೆ ಬರ್ತಿದೆ ಕಳಿಸೋಂಥದ್ದು, ನರಸಿಂಹಮೂರ್ತಿ ಸರ್, ಕಾಮ್ ಡೌನ್ ಪ್ಲೀಸ್. ಸ್ವಾತಿ ಅವರೇ, ದದ್ದು ಅನ್ನೋ ಪದ ಪ್ರಯೋಗ ಮಾಡಿದ್ರೆ ಐ ಡೋಂಟ್ ನೋ ಶುಡ್ ಐ ರಿಪೀಟ್ ದಿಸ್ ಆರ್ ನಾಟ್. ಸರ್ಕಾರದ ಮುಂದೆ ಇರುವ ಸಿಂಪಲ್ ಸೊಲ್ಯೂಷನ್ ಅಥವಾ ಜನ ನಿರೀಕ್ಷೆ ಮಾಡ್ತಿರೋದು ಕೇಳಿಸ್ಕೊಳ್ಳಿ. ನಮ್ಮ ಮುಂದೆ ಆಲ್ರೆಡಿ ಈಗ ವಿಚಾರ ಬಂದಿರುವಂತದ್ದು. ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಬರ್ತಾ ಇದೆ, ಯಾರು ಕೇಳಿಸ್ಕೊಳ್ತಿಲ್ಲ ಅಂತ ಹೇಳಿ. ಸರ್ ಕೈಲಿ ನಿಮಗೂ ನಿಮ್ಮ ಹೆಸರು ಕಾಮೆಂಟ್ ಅಲ್ಲಿ ಬರುತ್ತೆ. ನರಸಿಂಹಮೂರ್ತಿ ಅವರೇ, ಒಬ್ಬರಾದ್ಮೇಲೆ ಒಬ್ರು ಮಾತಾಡೋಣ. ಸ್ವಾತಿ ಅವರೇ, ಜನ ಕೇಳ್ತಿರೋದೇನು? ನಾವು ಟೋಲ್ ಕಟ್ಲಿಕ್ಕೆ ರೆಡಿ ಇಲ್ಲ, ಯಾಕಂದ್ರೆ ಹೈಕೋರ್ಟೇ ಹೇಳ್ತಾ ಇದೆ. ಎರಡನೇದೇನು, 30 ವರ್ಷ ಆಯ್ತಪ್ಪ, ಬಿಡದಿಯಲ್ಲಿ 3 ಕೋಟಿ ಕೊಡ್ಲಿಕ್ಕೆ ಹೊಟ್ಟಿದೆ ಸರ್ಕಾರ, ನಮ್ ಕಡೆನೂ ನೋಡಿ ನಮಗ್ ಪರಿಹಾರನೇ ಬಂದಿಲ್ಲ. ಎರಡೇ ಬೇಕಾಗಿರೋದು, ಟೋಲ್ ವಿಚಾರಕ್ಕೆ ಜೊತೆಗೆ ಭೂಮಿ ಕಳ್ಕೊಂಡವ್ರಿಗೆ ಪರಿಹಾರದ ವಿಚಾರಕ್ಕೆ. ದರ್ದು ನೀವು ಬಳಸಿದ ಪದ ಈ ವಿಚಾರಕ್ಕೆ ಇರ್ಬೇಕು ಸರ್ಕಾರ. ಅವ್ರು ಹೇಳಿರೋ ವಿಚಾರಕ್ಕೆ ನಾನು ಬಳಸಿದ್ದು ಬಹಳ ಸ್ಪಷ್ಟವಾಗಿ. ಸರ್ಕಾರನೇ ಒಂದು ಸಂಸ್ಥೆಯನ್ನ ಸುಪ್ರೀಂ ಕೋರ್ಟಿಗೆ ಹೋಗೋದಕ್ಕೆ ಪ್ರೇರೇಪಣೆ ಮಾಡ್ತಾ ಇದೆ ಅಂದ್ರೆ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟಿಗೆ ಹೋಗೋದಕ್ಕೆ ನೈಸ್ ಅಂತ ಒಂದು ಸಂಸ್ಥೆಯನ್ನ ಪ್ರೇರೇಪಣೆ ಮಾಡುವಂತಕ್ಕೆ ಸರ್ಕಾರಕ್ಕೆ ಅವಕಾಶ ಇಲ್ಲ. ಪ್ಲೀಸ್ ಸ್ಟಾಪ್ ಇಟ್. ಐ ಸೇ ಪ್ಲೀಸ್ ಸ್ಟಾಪ್ ಇಟ್. ಸುಮ್ಮನೆ ಸಾಕು ನರಸಿಂಹಮೂರ್ತಿ, ನೀವು ಸುಮ್ಮನೆ ಸಾಕು. ನಾವು ಕಂಡಿದ್ದೀವಿ ಅವರು ಕಾಂಗ್ರೆಸ್ ಎಂಎಲ್ಎ ಅಂತ, ಅದಕ್ಕೆ ನಾವು ಪ್ರೇರೇಪಣೆ ಮಾಡ್ತಾ ಇದ್ದೀವಿ. ಹಾಗಾದ್ರೆ ಅವತ್ತಿನ ದಿನ ಅವ್ರು ರಾಜಕಾರಣಕ್ಕೆ ಬರ್ತಾರೆ ಅಂತ ಹೇಳಿ ನೀವು ಮತ್ತೆ ದೇವೇಗೌಡರು, ಅವರು ಮತ್ತೆ ದೇವೇಗೌಡರು ಎಂಒಯು ಮಾಡ್ಕೊಂಡಿದ್ದಾರೆ. ಎಂಒಯು ಮಾಡ್ಕೊಂಡಿದ್ದು ದೇವೇಗೌಡರು, ಅದಕ್ಕೋಸ್ಕರ ನಾನು ಮಾತಾಡ್ಬೋದು. ಸ್ಮಿತಾ ಅವರೇ, ಸೊಲ್ಯೂಷನ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಪ್ಲೀಸ್ ಅಲೌ ಮೀ ಟು ಹೇಳಿ ಫಾರ್ ಅ ಮಿನಿಟ್, ಆಯ್ತಾ? ಇವತ್ತಿನ ದಿನಕ್ಕೆ 18 ದಿನಗಳಾಗಿರುವಂತದ್ದು ಈ ಅಬ್ಸರ್ವೇಷನ್ ಮತ್ತು ಕೋರ್ಟ್ ಇಂದ ಬಂದಿರುವಂತ ಈ ಹೇಳಿಕೆಯ ಮೇಲೆ ಆ ಕಾಪಿಯನ್ನ ಸರ್ಕಾರ ಗಮನಿಸಿದೆ. ಇದನ್ನ ಏಕಾಏಕಿ ಒಂದು ನಿರ್ಧಾರವನ್ನ ಸರ್ಕಾರವಾಗಿ ಒಂದು ಪ್ರೊಸೀಜರ್ ಅನ್ನೋಂಥದ್ದು ಇರುತ್ತೆ. ಇದಕ್ಕೆ ಒಂದು ಕಮಿಟಿ ರಚನೆ ಆಗುತ್ತೆ, ಜನರ ಅಹವಾಲು ಏನು ಅನ್ನೋದನ್ನ ಸ್ವೀಕರಿಸಬೇಕಾಗುತ್ತೆ, ಆ ಸಂಸ್ಥೆ ಏನ್ ಹೇಳ್ತಾ ಇದೆ ಅನ್ನೋದನ್ನ ತೆಗೆದುಕೊಳ್ಬೇಕಾಗುತ್ತೆ, ಕೋರ್ಟ್ ಆರ್ಡರ್ ನಾವು ತೆಗೆದುಕೊಳ್ಬೇಕಾಗುತ್ತೆ. ನಾವು ಕಮಿಟಿ ಮಾಡೋದಂತೂ ಮಾಡ್ತೀವಿ, ಇದಕ್ಕೆ ಒಂದು ಸೂಕ್ತ ಪರಿಹಾರವನ್ನ ಸರ್ಕಾರವಾಗಿ ನಾವು ಕೊಡ್ತೀವಿ. ಅದಾದ್ಮೇಲೆ ಅವ್ರು ಕೋರ್ಟಿಗೆ ಹೋಗ್ತಾರೋ, ಅವ್ರು ಹಂಗೆ ಇರ್ತಾರೋ, ಅವ್ರು ಇನ್ನೇನ್ ಮಾಡ್ತಾರೋ ಅವ್ರಿಗೆ ಬಿಟ್ಟ ವಿಚಾರ. ಸರ್ ನಮಸ್ಕಾರ. ಮಲ್ಲಿಗಪ್ಪ ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ಹೇಳಿ ಸರ್. ಏನ್ ಡಿಬೇಟ್ ಅಲ್ಲಿ ಈ ತರ ಈಗ ನೀವು ವಿಷಯಕ್ಕೆ ಬನ್ನಿ ಸರ್. ಟೋಲ್ ಕಟ್ಟೋ ಪ್ರಕ್ರಿಯೆ ಏನಿದೆ ಅದನ್ನ ನಿಲ್ಲಿಸಬೇಕು ಅಂತ ಹೇಳಿ ಬಹಳ ಜನ ಒತ್ತಾಯ ಮಾಡ್ತಿದ್ದಾರೆ. ನಿಮ್ಮ ಅಭಿಪ್ರಾಯ? ಅವ್ರು ಮಾತಾಡ್ಲಿ. 100% ನಿಲ್ಲಿಸಬೇಕು. ಈಗ ಕಾಂಗ್ರೆಸ್ ವಕ್ತಾರರು ಹೇಳ್ತಾರೆ ಅವ್ರಿದ್ರು, ಆಗ ಯಾಕೆ ಬಿಟ್ರು, ಈಗ ಯಾಕೆ ಬಿಟ್ರು. ಹೈಕೋರ್ಟ್ ಆದೇಶ ಯಾವಾಗ ಆಯ್ತು ಮೇಡಮ್? ಆಯ್ತು, ಹೈಕೋರ್ಟ್ ಆದೇಶ ಯಾವಾಗ ಆಯ್ತು? ಈಗ ಕೇಳ್ತಾ ಇದಾರೆ ಜನ. ಮೇಡಮ್ 18 ದಿನಕ್ಕೆ 100 ಕೋಟಿ ಕಲೆಕ್ಷನ್ ಆಗುತ್ತಲ್ಲಿ. ಅವ್ರದ್ದು ಮಾತ್ರ ವಾಯ್ಸ್ ಇಡಿ, ನಂದು ವಾಯ್ಸ್ ಬೇಡ. ಮಲ್ಲಿಗಪ್ಪ ಅವ್ರು ಮುಗಿಸ್ಲಿ. ಮಲ್ಲಿಗಪ್ಪ ಅವ್ರೆ. ಮೇಡಮ್
ಕಂಟಿನ್ಯೂ ಮಾಡಿ. ವಾಣಿ ಸಂಪರ್ಕ ಕಡಿತಾ ಇದೆ. ನಾಗರಾಜ್ ಅಂತ ಹೇಳಿ ಒಂದೇ ಒಂದು ಕಾಲ್ ಇದೆ ಸರ್. ನಾಗರಾಜ್ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಹೇಳಿ ಸರ್. ಮೇಡಮ್ ನಾನು ಹೇಳೋದೊಂದು ಅಂದ್ರೆ ಫಸ್ಟ್ ಕಾಂಗ್ರೆಸ್ನವರ ಡೆಬ್ಯೂಟಿ ಇದರಲ್ಲಿ ಕರೆಸ್ತಾರೆ. ಯಾಕೆಂದ್ರೆ ಯಾರು ಸರ್ ವಿಷಯಕ್ಕೆ ಬನ್ನಿ. ನೈಸ್ ರಸ್ತೆ ಟೋಲ್ ವಿಚಾರ ಅಷ್ಟನ್ನ ಮಾತಾಡಿ ಸರ್ ದಯವಿಟ್ಟು. ನಾಗರಾಜ್ ಸರ್ ಅಲ್ಲ ಯಾವ್ದನ್ನ ಯಾರು ಕೂಡ ಯಾವ್ದನ್ನ ಮಾತಾಡಕ್ಕೆ ಬಿಡಲ್ಲ, ಮಾತಾಡ್ತಾರೆ ಇದ್ ಮಾಡ್ತಾ ಆಯ್ತು. ಇವಾಗ ನಿಮಗ್ ನಾನ್ ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದೀನಿ, ನಿಮ್ಮ ಅಭಿಪ್ರಾಯ ತಿಳಿಸಿ ದಯವಿಟ್ಟು. ಈಗ ಆಯ್ತು ಮೇಡಮ್, ಬಿಡದಿ ಇದಕ್ಕೆ ಬಿಡದಿ ಇದ್ರಲ್ಲಿ ಮಾತ್ರ ಅಷ್ಟು ಅರ್ಜೆಂಟ್ ಅಲ್ಲ, ನಾವು ಅದನ್ನ ಪಡಿಸ್ಕೊಂಡ್ಲೇಬೇಕು ಅಂತ ಇದ್ ಮಾಡ್ತಾ ಇದಾರಲ್ಲ ಸರ್ಕಾರ. ಅದೇ ತರ ಇದು ನೈಸ್ ರೋಡ್ ಯಾಕೆ ಅಷ್ಟು ಇದನ್ನ ಮುತುವರ್ಜಿ ತೋರಿಸ್ತಾ ಇಲ್ಲ ಇವರು ಅಲ್ವಾ? ಬಿಡದಿಗೆ ಮಾತ್ರ ಅಷ್ಟು ಮುತುವರ್ಜಿ ತೋರಿ ನಾವು ಭೂಮಿ ತಗೊಂಡ್ಲೇಬೇಕು ಅಂತ ಎಷ್ಟಾರಲ್ಲಿ ನಾವು ತಗೋತೀವಿ ಅಂತ ಇದ್ ಮಾಡೋದು ನೈಸ್ ಇದೆ. ಸರ್ಕಾರಕ್ಕೆ ಅದು ಸರ್ಕಾರಕ್ಕೆ ತಾನೇ ಲಾಭ ಇದು. ನೈಸ್ ಸರ್ಕಾರಕ್ಕೆ ತಗೊಂಡ್ರೆ ಅದನ್ನೇ ತಗೋತಾ ಇಲ್ಲ ಇವರು. ರೈಟ್ ಸರ್, ಧನ್ಯವಾದ ನಾಗರಾಜ್ ಅವರೇ. ಅಶೋಕ್ ಗೌಡ್ರೆ ವೆರಿ ಸಿಂಪಲ್ ಇದೆ. ಇದು ಬರೀ ಕೇವಲ ನೈಸು ರೋಡ್ ಮಾತ್ರ ಆಗಿಲ್ಲ. ಅದ್ರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇವರು ಸಾಕಷ್ಟು ಜಾಯಿಂಟ್ ವೆಂಚರ್ ಡೆವಲಪ್ಮೆಂಟ್ಗಳನ್ನ ಬೇರೆ ಬೇರೆ ಲ್ಯಾಂಡ್ ಓನರ್ಸು ಮತ್ತು ಬೇರೆ ಬೇರೆ ಡೆವಲಪರ್ಸ್ ಜೊತೆ ಮಾಡ್ಕೊಂಡಿರ್ತಕ್ಕಂಥದ್ದು ಕಂಡು ಬಂದಿದೆ. ಅದು ಮೂಲ ಅಗ್ರಿಮೆಂಟ್ಗೂ ಸಹ ಅದು ಕುತ್ತು ತಂದಿರ್ತಕ್ಕಂಥದ್ದು. ಅಂದ್ರೆ ಅದು ಮಾಡಬಾರ್ದು ಅನ್ನೋದನ್ನ ಕ್ಲಿಯರ್ ಕಟ್ ಆಗಿ ಆಗಿತ್ತು. ಒಂದು ಎರಡನೇದು ಏನಾಗಿದೆ ಅಂತ ಹೇಳಿದ್ರೆ ಇವ್ರಿಗೆ ಪ್ರೈವೇಟ್ ಪ್ರಾಪರ್ಟೀಸ್ನ ಡೆವಲಪ್ ಮಾಡ್ಕೊಂಡಿದ್ದಾರೆ. ಕನ್ವೆನ್ಷನ್ ಸೆಂಟರ್ಸು ಮತ್ತು ಪಾರ್ಟಿ ಹಾಲ್ಸು ಮತ್ತು ಬೇರೆ ಬೇರೆ ರೆಸ್ಟೋರೆಂಟ್ಸ್ನ ಇರತಕ್ಕಂಥದನ್ನೆಲ್ಲ ಡೆವಲಪ್ ಮಾಡ್ಕೊಂಡಿರೋದು ಕಂಡು ಬಂದಿದೆ. ಅದೂ ಸಹ ಮೂಲ ಅಗ್ರಿಮೆಂಟ್ ಅಲ್ಲಿ ವಿರೋಧ ಇದೆ. ಆದ್ರೂ ಸಹ ಇದು ಎಲ್ಲದಕ್ಕೂ ದುಡ್ಡು ಕಲೆಕ್ಟ್ ಮಾಡೋದಲ್ಲದೆ ಟೋಲಲ್ಲೂ ದುಡ್ಡು ಕಲೆಕ್ಟ್ ಮಾಡಿಕೊಂಡು ಪ್ರಾಪರ್ಟಿನ ಸ್ವಂತ ಹೆಸರಿಗೆ ಮಾಡ್ಕೊಂಡಿರ್ತಕ್ಕಂತಹ ಈ ಕಂಪನಿಗೆ ಯಾವ ನೈತಿಕತೆಯಲ್ಲಿ 29ನೇ ತಾರೀಕು ಜುಲೈ 2026 ಬಂದಂತಹ ಕೋರ್ಟ್ ಆರ್ಡರ್ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಯಾವ ರೀತಿ, ನಾನೇ ಈ ಪದ ಹೇಳ್ತಾ ಇಲ್ಲ ಆದರೆ ಸ್ವಾತಿ ಮೇಡಮ್ ಅವರನ್ನ ಪದ ತೆಗೆದುಕೊಂಡು ಹೇಳ್ತಾ ಇದ್ದೀನಿ, ಯಾವ ದರ್ದಿದೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರಿಗೆ? ಇದು ವೆರಿ ಸಿಂಪಲ್. ಇವತ್ತೇನಾದರೂ ಬದ್ಧತೆ ಇದ್ರೆ ನೀವು ಇವತ್ತು ನಾಡಿನ ಮುಖ್ಯಮಂತ್ರಿ, 6.5 ಕೋಟಿ ಜನಕ್ಕೆ ನೀವು ಮುಖ್ಯಮಂತ್ರಿ, ಇವತ್ತು 1.5 ಕೋಟಿ ಬೆಂಗಳೂರಿಗೆ ನೀವು ಮುಖ್ಯಮಂತ್ರಿ ಆಗಿದ್ದೀರಾ, ನೀವು ದಯವಿಟ್ಟು ಸಹ ಉತ್ತರ ಕೊಡಬೇಕು. 29 ಜುಲೈ 2026 ಬಂದಿರತಕ್ಕಂಥ ಆರ್ಡರ್ ಕೋರ್ಟ್ ಕ್ಲಿಯರ್ ಆಗಿ ಹೇಳಿದೆ. ನೀವು ನೋಡ್ರಿ, ಅದು ಎಷ್ಟು ಅವರು ಹೋಗ್ಬಿಟ್ಟು ಸ್ಟೇ ತರತಕ್ಕಂಥದ್ದು ಬೇರೆ ವಿಚಾರ. ಆದ್ರೆ SIT ಆಗಬೇಕು ಅಂತ ಹೇಳಿರ್ತಕ್ಕಂಥದಕ್ಕೆ ನಿಮ್ಗೆ ಏನ್ ಪ್ರಾಬ್ಲಮ್ ಇದೆ? SIT ರಚನೆ ಮಾಡಿ, ಎಲ್ಲದಕ್ಕೂ ಯಾವುದೋ ಒಂದು ವಿಷಯ ಆಯ್ತು SIT ರಚನೆ ಮಾಡಿ. ಆಮೇಲೆ ಅಲ್ಲಿ ಏನ್ ಹೇಳಿದೆ ಅಂದ್ರೆ ಕೋರ್ಟ್ ವೆರಿ ಸ್ಪೆಸಿಫಿಕ್ ಆಗಿ ಹೇಳಿದೆ, ಫಾರೆನ್ಸಿಕ್ ಆಡಿಟ್ ಆಗಬೇಕು, ಅಂತಹ ಎಕ್ಸ್ಪರ್ಟ್ಸ್ ನ ಇಟ್ಕೊಬೇಕು ಅಂತ ಹೇಳಿದೆ. ಅದ್ರ ಬಗ್ಗೆ ನೀವು ಇವತ್ತಾದ್ರೂ ಕುಮಾರಸ್ವಾಮಿ ಅವ್ರಿಗೆ ಲೆಟರ್ ಬರೀತೀನಿ. ಒಂದ್ ನಿಮಿಷ 1000 ಕೋಟಿ ಬರೀ 219 ಕೋಟಿ ಅಂತ ತೋರ್ಸೋರ ವಾರ್ಷಿಕ. ಕರೆಕ್ಟ್, ಸತ್ಯನೇ. ಆಮೇಲೆ ಇನ್ನೊಂದೇನು ಗೊತ್ತಾ, ಈಗ ಎಷ್ಟೋ ದಿವಸ ಫಾಸ್ಟ್ ಟ್ಯಾಗ್ ಬಂತು. ಫಾಸ್ಟ್ ಟ್ಯಾಗ್ ಬಂದ್ಮೇಲೆ ಇವ್ರು ಫಾಸ್ಟ್ ಟ್ಯಾಗ್ ನಾವು ಇಂಪ್ಲಿಮೆಂಟ್ ಮಾಡಲ್ಲ, ಬರೀ ಕ್ಯಾಶಲ್ಲಿ ಕಟ್ಟಬೇಕು ಅಂತ ಇದ್ರು. ಆದ್ರೆ ಏನಾಯ್ತು, ಫಾಸ್ಟ್ ಟ್ಯಾಗ್ ನಾವು ರೂಲ್ ವೈಸ್ ಮಾಡಿದೀವಿ ಅಂತ ಕೇಂದ್ರ ಹೇಳಿದ್ಮೇಲೆ ಫಾಸ್ಟ್ ಟ್ಯಾಗ್ ನ ಹೌದು ಸತ್ಯನೇ, ಹೌದು ಮೇಡಮ್, ಕರೆಕ್ಟ್. ಒಂದ್ ನಿಮಿಷ ಸತ್ಯ, ಮೇಡಮ್ ಸ್ವಾತಿ ಮೇಡಮ್, ನೈಸ್ ಏನಿದೆಯಲ್ಲ, ಒಂದ್ ನಿಮಿಷ ಮೇಡಮ್, ಒಂದ್ ನಿಮಿಷ ಪ್ಲೀಸ್. ನಾನು ನಿಮ್ಮ ಮೇಲೆ ನನ್ನ ಮೇಲೆ ಮಾತಾಡೋದ್ರಿಂದ ಜನಕ್ಕೆ ಮೆಸೇಜ್ ಹೋಗಲ್ಲ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಹೌದು, ಫಾಸ್ಟ್ ಟ್ಯಾಗ್ ವಿಚಾರ ಬಂದಾಗ್ಲೂ ಸಹ ನೈಸ್ ಅವರು ಫಾಸ್ಟ್ ಟ್ಯಾಗ್ ನಾವು ಇಂಪ್ಲಿಮೆಂಟ್ ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಮಾಡಲಾದ್ರು. ಸರ್ಕಾರ ಒಂದು ಸುಗ್ರೀವಾಜ್ಞೆ ಹೊರಡಿಸ್ತು, ಫಾಸ್ಟ್ ಟ್ಯಾಗ್ ಇಂಪ್ಲಿಮೆಂಟ್ ಮಾಡ್ತು. ಇವತ್ತು ಅವ್ರಿಗೆ ನಮಗೆ ಗೊತ್ತಾಗ್ತಿದೆ ಎಷ್ಟು ಅಮೌಂಟ್ ಕಲೆಕ್ಟ್ ಆಗ್ತಿದೆ, ಎಷ್ಟು ಅಮೌಂಟ್ ಕಲೆಕ್ಟ್ ಆಗ್ತಿಲ್ಲ ಅಂತ ಹೇಳಿ. ಮುಂಚೆ ಒಂದು ರಾಮನ್ ಲೆಕ್ಕ, ಒಂದು ಕೃಷ್ಣನ್ ಲೆಕ್ಕ ಅಂದ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ರು. ಇದೆಲ್ಲದ್ರ ಜೊತೆಗೆ ಈ ಲ್ಯಾಂಡ್ ಏನು ಮಾಡಿದ್ದಾರೆ ಅಂತ ಕೇಳಿದ್ರೆ ಅದಕ್ಕೆ ಯಾವುದೇ ರೀತಿ ಆಡಿಟ್ ಕೊಡ್ತಾ ಇಲ್ಲ, ಕೋರ್ಟ್ ಅಬ್ಸರ್ವೇಷನ್ ಇರತಕ್ಕಂತಹದ್ದು. ಅದರಿಂದ ಇವತ್ತು ನೈತಿಕತೆ ಯಾರ ಇದ್ರೆ ಅದು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಇವತ್ತು ಇಮಿಡಿಯೇಟ್ ಆಗಿ ನಾಳೆ ಬೆಳಗ್ಗೆ ಕುಮಾರಸ್ವಾಮಿ ಅವ್ರಿಗೆ ಲೆಟರ್ ಬರೆಯೋದು ಬೇಡಿ ಸ್ವಾಮಿ. ತಾವು ಕುಮಾರಸ್ವಾಮಿ ಅವ್ರಿಗೆ ಲೆಟರ್ ಬರೀಬೇಡಿ, ಆರ್ ಅಶೋಕ್ ಅವ್ರಿಗೆ ಉತ್ತರ ಕೊಡ್ಬೇಡಿ, ಪ್ಯಾನಲ್ಗೆ ಉತ್ತರ ಕೊಡ್ಬೇಡಿ. ನೀವು ಉತ್ತರ ಕೊಡ್ಬೇಕಾಗಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯ ಜನತೆಗೆ 20,000 ಎಕರೆ ಕಳ್ಕೊಂಡಿರ್ತಕ್ಕಂಥ ರೈತರಿಗೆ ದಯವಿಟ್ಟು ಉತ್ತರ ಕೊಡಿ. ಆಮೇಲೆ ನೀವು ಬಿಡದಿ ಯೋಜನೆ ಇದೆಯಲ್ಲ, ಇದು ಕೋರ್ಟ್ ಅಬ್ಸರ್ವೇಷನ್ ಹೇಳ್ತಾ ಇದ್ದೀನಿ ಅಣ್ಣ, ಡಿ ಕೆ ಶಿವಕುಮಾರ್ ಅಣ್ಣ, ಇದು ಬಿಗ್ಗೆಸ್ಟ್ ಸ್ಕ್ಯಾಮ್ ಇನ್ ಕರ್ನಾಟಕ ಹಿಸ್ಟ್ರಿ ಅಂತ ಹೇಳಿದೆ. ನಿಮ್ಗೆ ನೈತಿಕತೆ ಇದ್ರೆ ನೈಸ್ ವಿಚಾರದಲ್ಲಿ 29 ಜುಲೈ 2026 ಇವತ್ತಿಗೆ 20 ದಿವಸ ನೀವೇ ಉತ್ತರ ಕೊಡಿರಂತೆ. ಪುಟ್ಟೇಗೌಡರು, ರಾಜಕೀಯ ಹೇಳಿಕೆಗಳು ಹೆಂಗ್ ಬಂದ್ಬಿಡುತ್ತೆ ಅಂದ್ರೆ ಜನಕ್ಕೆ ನಿಜವಾಗ್ಲೂ ಹೌದು ಅನ್ಸ್ಬಿಡ್ಬೇಕು. ಇದಕ್ಕೆ ದೇವೇಗೌಡರು ಅಥವಾ JDS ಇಂದ
ವಿರೋಧ ಯಾಕೆ ಅಂತಂದ್ರೆ ಅವ್ರಿಗೆ ರಿಲೇಟೆಡ್ ಪ್ರಾಪರ್ಟಿ ಇದೆ ಈ ಜಾಗದಲ್ಲಿ ಅಂತ. ಇನ್ನೊಂದ್ ಕಡೆಯಿಂದ ಏನೋ ಆರೋಪ ಬರುತ್ತೆ, ಇಲ್ಲ ಡಿ ಕೆ ಶಿವಕುಮಾರ್ ಅವರೇನೆ ಖಾಸಗಿ ಅಪಾರ್ಟ್ಮೆಂಟ್ ಗಳನ್ನ ಕಟ್ಟಿಸ್ಬಿಟ್ಟಿದ್ದಾರೆ, ಅವ್ರದ್ದು ಬೇನಾಮಿ ಹೆಸರಲ್ಲಿದೆ ಅಲ್ಲಿ ಪ್ರಾಪರ್ಟಿಗಳು. ಅವ್ರ ಪ್ರಾಪರ್ಟಿನೋ ಇವ್ರ ಪ್ರಾಪರ್ಟಿನೋ ಸರ್, ಬೇಕಾಗಿರೋದೇನು ಭೂಮಿ ನಿಜವಾಗ್ಲೂ ಕೊಟ್ಟು 30 ವರ್ಷದಿಂದ ಬೀದಿಲ್ ನಿಂತ್ಕೊಂಡಿರೋ ರೈತರಿಗೆ ಪರಿಹಾರ ಬೇಕಾಗಿದೆ. ಇದಕ್ಕೆ ಯಾರ ಹತ್ರ ಹೋಗೋದು ಉತ್ತರ ಕೇಳಲಿಕ್ಕೆ? ಮೇಡಮ್, ಆಮೇಲೆ ಇದನ್ನ ವಾಸ್ತವ ಸತ್ಯಾಂಶಗಳನ್ನ ದಯಮಾಡಿ ಎಲ್ಲರೂ ಅರ್ಥ ಮಾಡ್ಕೋಬೇಕು. ಇಲ್ಲೇನಾಗಿದೆ, ಈಗ ನಾವು 4-5 ವರ್ಷದಿಂದ RTI ಯಾಕೆ ಒಂದು ಹೋರಾಟ ಮಾಡ್ತಾ ಇದ್ದೀನಿ. 3 ದಿನಗಳಿಂದ ಇವತ್ತು ನಾನು ಸ್ಟ್ರೈಕ್ ಅನ್ನ ಕೊಟ್ಟಿದ್ದೆ. ಫ್ರೀ ಮಾಡಲೇಬೇಕು ಅಂದ್ಬಿಟ್ಟು ನಾವು ಇದು ಮಾಡಿದ್ದೆ, ಅರೆಸ್ಟ್ ಮಾಡಿದ್ರು. ಈಗ ಹೆಂಗ ಬಿಡಿಸ್ಕೊಂಡ್ ಬಂದು ಸಂಜೆ ಏನು 500 ಜನ 1000 ಜನ ಪೊಲೀಸ್ ಪ್ರೊಟೆಕ್ಷನ್ ಹಾಕಿರೋ ನಾವೇನೋ ಮಾಡ್ತೀವಿ, ಇವತ್ತಲ್ಲ ನಾಳೆ ಅದು ಹೊಡೆದಾಕ್ತಿವಿ, ಏನೋ ಒಂದು ಕತೆ ಕೊಡ್ತೀವಿ. ಬಟ್ ನಾನು ಹೇಳುವಂತದ್ದು, ಈ ವೇದಿಕೆ ಮೂಲಕ ನೀವು ವೈಲೆನ್ಸ್ ಮಾಡ್ತೀವಿ ಅನ್ನೋ ಹೇಳಿಕೆ ಇದೆಲ್ಲ ದಯವಿಟ್ಟು ವಾಪಸ್ ತಗೊಳ್ಳಿ. ನಮ್ಮ ಹೋರಾಟಗಾರರು ನಮ್ಮ ಕೆಲಸ ನಾವು ಮಾಡೋಣ. ನಾನು ಹೇಳುವಂತದ್ದು, ಈಗ ಕಾಂಗ್ರೆಸ್ JDS BJP ನನ್ಗೆ ಅವಶ್ಯಕತೆ ಇಲ್ಲ. ನಾನು ಬರ್ತಿರೋದು ಸಾರ್ವಜನಿಕರ ಒಳ್ಳೇದಕ್ಕೆ ನಾನು ಬರ್ತಿರುವಂತದ್ದು. ಈಗ ಇನ್ನು 20,000 ಎಕರೆ ಇದೆ. ನೀವು ಅಬ್ಸರ್ವ್ ಮಾಡಿದ್ರೆ ನೈಸ್ ರೋಡ್ ಎಂಡ್ ಅಲ್ಲಿ ಮಾಧವಾರ ಅನ್ನೋ ಹೆಸರಲ್ಲಿ ಪಿಕಾಕ್ ಲೇಔಟ್ ಅಂತ ಇದೆ, ಅಶೋಕೇಣಿ ಒಡೆತನದಲ್ಲಿ RTC ಬರ್ತಾ ಇದೆ. ಅದನ್ನೇ ಇಲ್ಲಿ ಬಿಡದಿ ಟೌನ್ಶಿಪ್ ಏನ್ ಮಾಡ್ತಿದ್ದಾರೆ, ನನಗೆ ಅದು JDS ಪಡೆ ನನಗೆ ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ಅದೇ ಟೌನ್ಶಿಪ್ ಅನ್ನ ಇಲ್ಲಿ ಮಾಡಿ ಕ್ರೆಡಿಟ್ ಕಾಂಗ್ರೆಸ್ಗೆ ಹೋಗುತ್ತಲ್ಲ. ಆಮೇಲೆ ಆಲ್ರೆಡಿ ಡೆವಲಪ್ಮೆಂಟ್ ಆಗಿದೆ, ಅದು ರೋಡ್ ಹಾಕ್ಬಿಟ್ಟಿದ್ದಾರೆ, ಲೈಟ್ ಹಾಕಿದ್ದಾರೆ, ಸ್ಯಾನಿಟರಿ ಡ್ರೈನೇಜ್ ಏನಾರು ಕೊಟ್ಟರೆ ಮುಗೀತು. ಇನ್ನು ಕೊಂಬಗಟ್ಟಲ್ಲಿ ಇದೆ, ಇನ್ನೆಷ್ಟು ಕನಕಪುರ ರೋಡ್ ಅಲ್ಲಿ ಇದೆ, ಅಲ್ಲೇ ಇನ್ನು 5 ಟೌನ್ಶಿಪ್ ಗಳನ್ನ ಏನು ಆರ್ಡರ್ ಸಮೇತ ಇದೆ. ಆಮೇಲೆ ಅಕ್ವಿಸೇಷನ್ ಆಗ್ಬಿಟ್ಟಿದೆ. ಬಗ್ಗೆ ತಾವು ಇವತ್ತು ಮಾತಾಡ್ತಾ ಇದ್ದೀರಲ್ಲ, ಕಳೆದ 1.5 ತಿಂಗಳಿಂದ ಮಾತಾಡಿದ್ರಾ? ಮೇಡಮ್ ಅವರೇ, ಅಲ್ಲ ಇನ್ನೊಂದು ಹೋಗ್ಲಿ, ಅಟ್ಲೀಸ್ಟ್ 10 ವರ್ಷದಿಂದ ಮಾತಾಡಿದ್ರಾ? ರಿಲೀಸ್ ಆಗಿ ಆರ್ಡರ್ ಆಗಿದೆ, ಮಾನ್ಯ ಕುಮಾರಸ್ವಾಮಿ ಅವರು ನೋಟಿಫಿಕೇಶನ್ ಮಾಡಿದ್ರಲ್ಲ, ಕುಮಾರಸ್ವಾಮಿ ಅವ್ರಿಗೂ ಮಾಹಿತಿ ಇಲ್ಲ. ಕುಮಾರಸ್ವಾಮಿ ಅವ್ರಿಗೆ ಆರ್ಡರ್ ಮಾಹಿತಿ ಕೊಟ್ಟಿದ್ರಾ? ತಾವು ಅವತ್ತಿನ ದಿನ ಮಾತಾಡಿದ್ರಾ? ಇಲ್ಲ ಸರ್, ನಿಮಗೆ ಮಾಹಿತಿ ಇಲ್ಲ ರೀ. ಕೋರ್ಟ್ ಆರ್ಡರ್ ನಿಮಗೆ ಗೊತ್ತಿಲ್ಲ. ಕ್ಲಿಯರ್ ಆಗಿ ನಿಮಗೆ ಕೋರ್ಟ್ ಆರ್ಡರ್ ಇವತ್ತಿನ ದಿನ ತಾವು ಬಿಡದಿ ಬಗ್ಗೆ ಕೋರ್ಟ್ ಆರ್ಡರ್ ಆಧಾರದ ಮೇಲೆ ಟೌನ್ಶಿಪ್ ಅನ್ನು ನಾವು ಡ್ರಾಪ್ ಮಾಡಿ ಇಲ್ಲಿ ಟೌನ್ಶಿಪ್ ಅನ್ನು ಮಾಡಬೇಕು ಅನ್ನುವಂತಹ ತಮ್ಮ ಸಲಹೆಯನ್ನ ಸ್ವಾತಿ ಅವರೇ, ಇವಾಗ ಹೈಕೋರ್ಟ್ ಇದು ಕಾಂಗ್ರೆಸ್ ಸುಮ್ಮನೆ ಬೇಸಿಕ್ ಆಗಿ ಹೇಳ್ಬಿಡ್ತೀನಿ ಕೇಳಿ. ಈಗ ಇವ್ರು ಹೇಳುವಂತದ್ದು 90 ಡೇಸ್ 180 ಡೇಸ್ ನೋಡಿ ಮೇಡಮ್ ಅವರೇ, ಯಾವ ಸರ್ಕಾರ ಬಂದ್ರು ಇಲ್ಲಿ ಕೊನೆಯದಾಗಿ ವಂಚಿತ ಆಗೋದು ಸಾರ್ವಜನಿಕನೇ. ಈಗ 90 ಡೇಸ್ 180 ಡೇಸ್, ಈಗ 2013 ಕಮಿಟಿ ಆಯ್ತಲ್ವಾ, ಆಮೇಲೆ ಕೋಳಿವಾಡ ಅವ್ರದ್ದು ಕಮಿಟಿ ಆಯ್ತು, 2019 ಪರಮೇಶ್ವರ್ದ ಆಯ್ತು. ಏನ್ ಮಾಡಿದ್ರು ಇವರು? ನಾನ್ ಹೇಳ್ತೀವಂತದ್ದು, ನೀವು ಕಿಕ್ ಬ್ಯಾಕ್ ಗಳನ್ನ ತಗೊಂಡು ನೀವ್ ಏನ್ ಮಾಡ್ಕೊತೀರ ನಮಗ್ ಗೊತ್ತಿಲ್ಲ. ನಾನ್ ಕೇಳ್ತಾರ ನಾವಲ್ಲಿ ಲೋಕಲ್ ಲೈಟ್ಸ್ ಬಿಜೆಪಿ ಅವ್ರದ್ದು ಹೆಸರು ಹೇಳಿದ್ದಾರೆ ಮೇಡಮ್, ಕೇಳಿಸ್ಕೊಳ್ಳಿ. ಇಲ್ಲಿ ಈಗ ನಾಳೆ ಒಂದು ಕಮಿಟಿಯನ್ನ ರಚನೆ ಮಾಡಿ, ನಾಡಿದ್ದು ಮಾನ್ಯ ಡಿ ಕೆ ಶಿವಕುಮಾರ್ ಸಿಗ್ನೇಚರ್ ಹಾಕಿರೋ 24 ಗಂಟೆಲಿ ಮಾಡೋ ಕೆಲಸಕ್ಕೆ ನೀವು 90 ದಿನ ಟೈಮ್ ತಗೊಂಡು 1 ದಿನಕ್ಕೆ 4 ಕೋಟಿ 9 ಎಷ್ಟಾಗುತ್ತೆ ಮೇಡಮ್? ಸರಿ, 360 ಕೋಟಿ ಲೂಟಿ ಮಾಡ್ಕೊಂಡು ಒಂದು 50 ಕೋಟಿ ಕಿಕ್ ಬ್ಯಾಕ್ ತಗೊಳ್ಳೋದು ಯಾರು ತಗೊಂಡ್ರು ಬಿಡ್ರು. ಕೇಳಿಸ್ಕೊಳ್ಳಿ. ಸರಿ, ಈಗ ಇವ್ರದ್ದು ಬಿಟ್ಬಿಡಿ, ಹೋರಾಟಗಾರರದು ಬಿಜೆಪಿ ಹಾಗೆ JDS ನದ್ದು ಬಿಟ್ಬಿಡಿ ಮೇಡಮ್. ಹೈಕೋರ್ಟ್ ನೀವೇ ಹೇಳ್ದಾಗೆ ಎಷ್ಟು ದಿನ ಆಯ್ತು ಮೇಡಮ್ ಹೈಕೋರ್ಟ್ ಇಂದ ಆರ್ಡರ್ ಬಂದು? 18 ದಿನಗಳ ಹಿಂದೆ ಹೈಕೋರ್ಟ್ ಏನ್ ಹೇಳಿದೆ ಅಂತಂದ್ರೆ, ಸರ್ಕಾರನೇ ಸ್ವತಃ ಹಗರಣದಲ್ಲಿ ಭಾಗಿಯಾಗಿದೆ ಅನ್ನೋ ಅಭಿಪ್ರಾಯಕ್ಕೆ ಬರ್ಬೇಕಾಗತ್ತೆ. ನೀವು ಇಮಿಡಿಯೇಟ್ ಆಗಿ ಮಾಡ್ಬೇಕಾಗಿರೋದೇನು? ಟೇಕ್ ಓವರ್ ದ ಪ್ರಾಜೆಕ್ಟ್. ಮೇಡಮ್ ಏನ್ ಹೇಳಿದೆ? ಇಡೀ ಪ್ರಾಜೆಕ್ಟ್ ಅನ್ನ ಸರ್ಕಾರ ಈ ಕೂಡಲೇ ವಶಕ್ಕೆ ಪಡ್ಕೊಳ್ಳಿ, ಒಂದು ತನಿಖೆ ಮಾಡಿಸಿ, ಸ್ವತಂತ್ರ ತನಿಖೆ ಮಾಡಿಸಿ, ಫೋರೆನ್ಸಿಕ್ ಆಡಿಟ್ ಮಾಡಿಸಿ. 18 ದಿನಗಳಲ್ಲಿ ಒಂದೇ ಒಂದು ಸ್ಟೇಟ್ಮೆಂಟ್, ನಾವ್ ಇಂಥ ದಿನ 20 18 ಹೋಗ್ಲಿ ಸರ್, ಇವ್ರ ಪ್ರಕಾರ 10 ದಿನ ಅನ್ಕೊಳ್ಳೋಣ. ಈ 10 ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರಾಗ್ಲಿ ಅಥವಾ ಸಂಬಂಧಪಟ್ಟ ಇಲಾಖೆಯ ಯಾವುದೇ ಒಬ್ಬ ಅಧಿಕಾರಿ ಆಗ್ಲಿ, ಹಿಂಗೊಂದು ಕೋರ್ಟ್ ನ ರಿಪೋರ್ಟ್ ಬಂದಿದೆ, ಸರ್ಕಾರಕ್ಕಿಂತ ಇನ್ಸ್ಟ್ರಕ್ಷನ್ ಇದೆ, ಇಂಥ ಕ್ರಮ ನಾವು ಇಂಥ ದಿನದಲ್ಲಿ ತೆಗೆದುಕೊಳ್ಳಲಿದ್ದೇವೆ. ಸ್ಟೇಟ್ಮೆಂಟ್ ಮೇಡಮ್ ನಾನು ಕೇಳ್ತಾ ಇರೋದು, ಆಕ್ಷನ್ ಅಲ್ಲ, ಅಟ್ಲೀಸ್ಟ್ ಸ್ಟೇಟ್ಮೆಂಟ್ ಯಾರು ಕೊಟ್ಟಿದ್ದಾರೆ ನಮ್ಮ ವೀಕ್ಷಕರಿಗೆ ತಿಳಿಸ್ಬಿಡಿ. ಸ್ಮಿತಾ ಅವರೇ, ಬಹಳ ಸ್ಪಷ್ಟವಾಗಿ ಒಂದು ವಿಚಾರವನ್ನ ಹೇಳ್ಬಿಡ್ತೀನಿ. ಘನತೆ ವೆತ್ತ
ಹೈಕೋರ್ಟ್ ಕೊಟ್ಟಿರುವಂತಹ ಅಬ್ಸರ್ವೇಷನ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಸರ್ಕಾರ ಇದರಲ್ಲಿ ಭಾಗಿ ಆಗಿದೆ ಎಂದು ಭಾವಿಸಬೇಕಾಗತ್ತೆ ಅಂತಂದ್ರೆ ಅದು ಇವತ್ತಿನ ದಿನ ಇರುವಂತಹ ರಾಜ್ಯ ಸರ್ಕಾರ ಅಲ್ಲ, ಕಾಂಗ್ರೆಸ್ ಸರ್ಕಾರ ಅಲ್ಲ. ಅಶೋಕ್ ಗೌಡ್ರೆ, ನೀವು ಮಾತಾಡ್ಬೇಕಾದ್ರೆ ನಾನು ಮಾತಾಡಿಲ್ಲ. ಪ್ಲೀಸ್ ಅಲೌ ಮೀ ಟು ಟಾಕ್. ಪ್ಲೀಸ್ ಅಲೌ ಮೀ ಟು ಟಾಕ್. ಅಶೋಕ್ ಗೌಡ್ರೆ, ಸ್ವಾತಿ ಅವರ ಪ್ರಕಾರ ಏನು ಇಲ್ಲ ಕೇಳಿಸ್ಕೊಳ್ಳಿ ಮೇಡಂ, ಕೇಳಿಸ್ಕೊಳ್ಳಿ. ಹೌದು, ನಿಮ್ಮ ಪ್ರಕಾರ ಈಗಿನ ಸರ್ಕಾರ ಅಲ್ಲ, ಈಗಿನ ಸರ್ಕಾರ ಅಲ್ಲ, 100% ಅಲ್ಲ, ಈಗಿನ ಸರ್ಕಾರ ಅಲ್ಲ. ಅಲ್ಲಿಗೆ 97ರಲ್ಲಿ ಇದ್ದ ದೇವೇಗೌಡರ ನೇತೃತ್ವದ ಸರ್ಕಾರ ಮತ್ತೆ ವಾಪಸ್ ಬರಬೇಕು. ದೇವೇಗೌಡರು ಸಿಎಂ ಆಗಬೇಕು. ಈಗ ಸಿಎಂ ಬಹಳ ಸ್ಪಷ್ಟವಾಗಿ ಸರ್ಕಾರ ನೋಡಿ ಏನ್ ಗೊತ್ತಾ, ಒಂದೊಂದು ಸ್ಟೇಟ್ಮೆಂಟ್ ಇಲ್ಲಿ ನಾವು ಮಾಡುವಂತದ್ದು ಮಾನ್ಯ ಮುಖ್ಯಮಂತ್ರಿಗಳ ಮೇಲಾಗ್ಲಿ ರಾಜ್ಯ ಸರ್ಕಾರದ ಮೇಲಾಗ್ಲಿ, ನಾನು ಇವತ್ತು ನಮ್ಮ ಸರ್ಕಾರ ಅಸ್ತಿತ್ವದಲ್ಲಿದೆ, ನಮ್ಮ ಪಕ್ಷ ಅಸ್ತಿತ್ವದಲ್ಲಿದೆ ಅಂತ ಮಾತ್ರ ನಾನು ಮಾತಾಡ್ತಾ ಇಲ್ಲ ಮೇಡಮ್. ಇವತ್ತಿನ ದಿನಕ್ಕೆ ಬೇರೆ ಯಾವುದೇ ಸರ್ಕಾರ ಅಸ್ತಿತ್ವದಲ್ಲಿದ್ರೂ ಕೂಡ you cannot blame the present government that is we are not blaming madam, we are requesting but the statements that you are making, but the statements that you are making is leading there madam. ಅಂತ ನಾವು ಮಾತ್ರ ಪ್ರೆಸೆಂಟ್ ಯಾರಿದೆ ಮೇಡಂ, ಪ್ರೆಸೆಂಟ್ ಯಾರಿದೆ ಅದನ್ನೇ ನಾವು ಮಾತಾಡಬೇಕು. leading there ಈಗ ಯಾರೊಂದೇ 90% ಜನ ಕನ್ಸಿದೆ ತಕ್ಷಣ ಮಾಡಬೇಕಾಗಿರೋದು ಸ್ಟಾಪ್ ಮಾಡಬೇಕು. ಕನ್ಕ್ಲೂಡಿಂಗ್ ವೆರಿ ಸಿಂಪಲ್ ಆಗಿ ಹೇಳಿದ ಕೋರ್ಟು ತುರಂತಾಗಿ ಇವತ್ತಿನ ರಾಜ್ಯ ಸರ್ಕಾರಕ್ಕೆ ಹೇಳಿರ್ತಕ್ಕಂಥದ್ದು ಕ್ಯಾನ್ಸಲ್ ಮಾಡಿ ಅಗ್ರಿಮೆಂಟ್ನ, ನೀವು ಇಮಿಡಿಯೇಟ್ ಆಗಿ ಟೋಲ್ ಕಲೆಕ್ಷನ್ ಸ್ಟಾಪ್ ಮಾಡಿ, ಆಮೇಲೆ ಟೇಕ್ ಓವರ್ ದ ಪ್ರಾಜೆಕ್ಟ್ ಇಮಿಡಿಯೇಟ್ ಆಗಿ SIT ರಚನೆ ಮಾಡಿ, ಆಮೇಲೆ ಕಾಂಪನ್ಸೇಷನ್ ಯಾರು ಕೊಟ್ಟಿಲ್ಲ ಕೊಡಿ ಅಂತ ಅಂದ್ಬಿಟ್ಟು ಇವತ್ತಿನ ಸರ್ಕಾರಕ್ಕೆ ಹೇಳಿರೋದು. ಎಲ್ಲೆಲ್ಲ ಓಡ್ಬಿಡಿ, ಎಲ್ಲೆಲ್ಲ ಓಡ್ಬಿಡಿ, ನೀವು ತಪ್ಪಾಡ್ತೀರಾ, ನೀವು ತಪ್ಪಾಡ್ತೀರಾ ಜನಗಳ ಮಧ್ಯದಲ್ಲಿ ಇನ್ನೊಂದು ಎಲಾಬರೇಟ್ ಡಿಬೇಟ್ ಮಾಡುವ ಪ್ರಯತ್ನ, ಟೆಕ್ನಿಕಲಿ ಕರೆಕ್ಟ್ ಇರುವ ಮಾಹಿತಿಗಳನ್ನ ಕೊಡೋ ಪ್ರಯತ್ನ. 10 ಸೆಕೆಂಡ್ಸ್. ನಾನು ಇವತ್ತು ಹೇಳುವಂತದ್ದು, ದಯಮಾಡಿ ಯಾರು ಸಾರ್ವಜನಿಕರು ಯಾವ ಸಂಚಾರರಿದ್ದಾರೆ ದಯಮಾಡಿ ಟೋಲ್ ಅನ್ನ ಕಟ್ಟಬೇಡಿ. ಅಕಸ್ಮಾತ್ ನಿಮ್ ಕಟ್ಲಿಲ್ಲ ಅಂದ್ರೆ ಯಾರು ನಿಮ್ಮ ಮೇಲೆ ಪ್ರಕರಣಗಳಾಗ್ಲಿ ಕೇಸ್ಗಳಾಗ್ಲಿ ದಾಖಲು ಮಾಡೋದಿಲ್ಲ. ಅಕಸ್ಮಾತ್ ನೈಸ್ ಕಂಪ್ನಿಗೆ ಏನಾದ್ರು ಲಾಸ್ ಆಯ್ತು ಅಂದ್ರೆ ಸರ್ಕಾರ ಕಟ್ಕೊಡ್ಲಿ ಬಿಡಿ. ಯಾಕೆ ಇವತ್ತು 30 ವರ್ಷದಿಂದ ಕಟ್ತಿರೋದೇ ನಮ್ದು ಲಾಸ್, ಅದು ಅದನ್ನೇ ಹೈಕೋರ್ಟ್ ಹೇಳಿರೋದು. ನೋಡಿ ಆರ್ಡರ್ ಶೀಟ್ ಅಲ್ಲಿ ನಾನು ಹೇಳ್ತಾ ಇದೀನಲ್ಲ, 1 ವರ್ಷಕ್ಕೆ 219 ಕೋಟಿ ಲೂಟಿ ಮಾಡ್ತಿರೋದು. 15 ವರ್ಷ ಕಾಂಗ್ರೆಸ್ ಸರ್ಕಾರ ಆಡಳಿತ ಮಾಡಿದೆ, ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ರೈತರಿಗೆ ಪರಿಹಾರ ಕೊಡೋ ಕಡೆಗೆ ರಾಜ್ಯ ಸರ್ಕಾರ ಎಲ್ಲರದ್ದು ವಾಯ್ಸ್ ಮ್ಯೂಟ್ ಆಗಿದೆ. ಟೋಲ್ ವಿಚಾರದಲ್ಲಿ ಹಾಗೆ ಭೂಮಿ ಸ್ವಾಧೀನ ಆಗಿರುವ ರೈತರಿಗೆ ಪರಿಹಾರ ಕೊಟ್ಟಿರುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕ್ವಿಕ್ಲಿ ಆಕ್ಟ್ ಮಾಡಲಿ ಅಂತ ಬಯಸ್ತಾ ಈ ಬಗ್ಗೆ ಮತ್ತೊಂದು ಎಲಾಬರೇಟ್ ಡಿಬೇಟ್ ಮಾಡೋ ಪ್ರಯತ್ನವನ್ನ ಮಾಡ್ತೀವಿ ಅನ್ನೋ ವಿಶ್ವಾಸದೊಂದಿಗೆ ಚರ್ಚೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದ್ರೂ ರುಚಿಕರ. MDH ಕಾಶ್ಮೀರಿ